ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಈ ವಿಡಿಯೋಲಿ ನಾವು ಯುನೆಸ್ಕೋನ ಮುಂದುವರೆದ ಭಾಗ ಅಂದರೆ ಎರಡನೇ ಭಾಗದ ಬಗ್ಗೆ ಮಾತಾಡ್ತಾ ಬರೋಣ. ಹೋದ ವಿಡಿಯೋಲಿ ನಾವು ಯುನೆಸ್ಕೋ ಸ್ಥಾಪನೆ, ಅದರ ಹಿನ್ನೆಲೆ ಮತ್ತು ಅದರ ಸ್ಥಾಪನೆ, ಅದರ ಪರಿಚಯ ಮತ್ತು ಯುನೆಸ್ಕೋ ಯಾವ ಕಾರ್ಯಕ್ಷೇತ್ರಗಳ ಆಧಾರದ ಮೇಲೆ ಕಾರ್ಯವನ್ನು ನಿರ್ವಹಿಸುತ್ತೆ ಅಂಥೇಳಿ ಅದ್ರ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ಮಾತಾಡ್ತಾ ಬಂದೆವು. ಈ ವಿಡಿಯೋಲಿ ನಾವು ಯುನೆಸ್ಕೋನ ಮುಂದುವರೆದ ಭಾಗ. ಏನು ಈ ವಿಡಿಯೋಲಿ ಮಾತಾಡುವಂಥ ಪ್ರಮುಖವಾದಂಥ ಟಾಪಿಕ್ ಏನಪ್ಪ ಅಂತಂದರೆ, ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯನ್ನು ರಚಿಸುವಂಥ ಒಂದು ಕಾರ್ಯವನ್ನು, ಯುನೆಸ್ಕೋನ ಮೂಲ ರಚನೆಯಲ್ಲಿ ಅದರ ಬಗ್ಗೆ ಯಾವುದೇ ಪ್ರಸ್ತಾಪವಿರಲಿಲ್ಲ. ಅದು ಯುನೆಸ್ಕೋ ಮುಂದೆ ಅದರ ಕಾರ್ಯನಿರ್ವಹಣೆ ಮಾಡ್ತಾ ಬಂದುವಾಗ, ಇದೇ ರೀತಿ ಕಾರ್ಯವನ್ನು ಮಾಡ್ತಾ ಬರುವಾಗ ಯುನೆಸ್ಕೋ ನಂತರದಲ್ಲಿ ಏನು ಮಾಡುತ್ತೆ, ವಿಶ್ವ ಪಾರಂಪರಿಕ ಪಟ್ಟಿಗಳನ್ನು ರಚಿಸುವಂಥ ಮತ್ತು ಅವುಗಳನ್ನು ಸಂರಕ್ಷಿಸುವಂಥ ಒಂದು ಕಾರ್ಯವನ್ನು ಮಾಡುತ್ತೆ. ಈ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯನ್ನು ಯಾವ ಉದ್ದೇಶದಿಂದಾಗಿ ಅದು ವಿಶೇಷ ಸೌಲಭ್ಯಗಳನ್ನು ಕೊಟ್ಟು ಅವುಗಳನ್ನು ಸಂರಕ್ಷಿಸ್ತಾ ಇದೆ ಮತ್ತು ಯಾಕೆ ಈ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯನ್ನು ರಚಿಸಿದ್ದು, ಅದರ ಕಾರಣ ಏನಂತೇಳಿ ಈ ವಿಡಿಯೋಲಿ ನೋಡೋಣ. ಮತ್ತು ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯನ್ನು ರಚಿಸಬೇಕಾದ್ರೆ ಯಾವ ಮಾನದಂಡಗಳನ್ನು ಆಧಾರವಾಗಿಟ್ಟುಕೊಂಡು ಒಂದು ಸ್ಥಳವನ್ನು ವಿಶ್ವ ಪಾರಂಪರಿಕ ಸ್ಥಳ ಅಂತೇಳಿ ಗುರುತಿಸುತ್ತೆ ಅನ್ನೋದನ್ನು ಈ ವಿಡಿಯೋಲಿ ನಾವು ನೋಡ್ತಾ ಬರೋಣ. ಯುನೆಸ್ಕೋನ ವಿಶ್ವ ಪಾರಂಪರಿಕ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಎಂಬ ಸಮಿತಿ ವಿಶ್ವ ಪಾರಂಪರಿಕ ಪಟ್ಟಿಗಳನ್ನು ಮತ್ತು ವಿಶ್ವ ಪಾರಂಪರಿಕವಾದಂಥ ಸ್ಥಳಗಳ ಒಂದು ಪಟ್ಟಿಯನ್ನು ಏರ್ಪಡಿಸುವಂಥ ಒಂದು ಕಾರ್ಯವನ್ನು ಯಾವ್ದು ಮಾಡುತ್ತೆ ಅಂತಂದರೆ, ಅದು ವಿಶ್ವ ಪಾರಂಪರಿಕ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸಮಿತಿ. ಇದನ್ನು ಈ ಒಂದು ಸಮಿತಿಯನ್ನು ಇನ್ನೊಂದು ಹೆಸರಿನಲ್ಲಿ ಕೂಡ ಕರೀತಾರೆ. ಅದೇನಪ್ಪ ಅಂತಂದರೆ ವಿಶ್ವ ಪಾರಂಪರಿಕ ಸಮಿತಿ ಅಂತಲೂ ಕರೀತಾರೆ. ಇದು ಸ್ಥಾಪನೆ ಆಗಿದ್ದು ಅಂತಂದರೆ ನವೆಂಬರ್ 14, 1975ರಲ್ಲಿ ಇದು ಸ್ಥಾಪನೆ ಆಗುತ್ತೆ. ಈ ವಿಶ್ವ ಪಾರಂಪರಿಕ ಸಮಿತಿ ಸ್ಥಾಪನೆ ಆಗೋ ಅದರ ಒಂದು ಹಿನ್ನೆಲೆಯನ್ನು ನೋಡೋದಾದರೆ, ಯಾಕೆ ಈ ಸಮಿತಿಯನ್ನು ಸ್ಥಾಪಿಸಿದ್ರು ಮತ್ತು ಯಾಕಾಗಿ ವಿಶ್ವದಲ್ಲಿರುವಂಥ ಪ್ರಮುಖವಾದಂಥ ಸ್ಥಳಗಳನ್ನು ಗುರುತಿಸಿ ಅವುಗಳನ್ನು ವಿಶೇಷ ಸೌಕರ್ಯವನ್ನು ಕೊಟ್ಟು ಸಂರಕ್ಷಿಸಲಾಗುತ್ತೆ ಅಂತೇಳಿ ಅದರ ಹಿನ್ನೆಲೆಯನ್ನು ನೋಡೋದಾದರೆ, ಈ ನದಿಯ ದಡದಲ್ಲೇ ಪ್ರಾಚೀನ ನಾಗರಿಕತೆಯ ಜನರು ಏನು ಮಾಡ್ತಿದ್ರು ಅಂದರೆ, ನದಿಯ ದಡದಲ್ಲೇ ಬೆಳೆಗಳನ್ನು ಬೆಳೆಯೋದನ್ನು ಕಂಡುಹಿಡಿದ್ರು ಮತ್ತು ನದಿಯ ದಡದಲ್ಲೇ ಏನು ಬೆಳೀತಾಯಿದ್ರು, ಕಾಡುಗಳು ಬೆಳೀತಾಯಿದ್ರು. ಕಾಡುಗಳಲ್ಲಿ ಅವರ ಜೀವನವನ್ನು ರಕ್ಷಣೆ ಮಾಡಿಕೊಳ್ಳೋದು ಹೇಗೆ ಮತ್ತು ಅವರ ಸಂರಕ್ಷಿಸುವಂಥ ಒಂದು ಕಾರ್ಯಗಳನ್ನೆಲ್ಲ ಎಲ್ಲಿ ಮಾಡ್ತಾಯಿದ್ರು ಅಂದರೆ ಈ ನದಿಯ ದಡದಲ್ಲಿ. ಹಾಗಾಗಿ ನಾಗರಿಕತೆಗಳು ಎಲ್ಲ ಎಲ್ಲಿ ಬೆಳೆದು ಬರ್ತಾವೆ ಅಂತಂದರೆ ನದಿಯ ದಡದಲ್ಲಿ. ಯಾಕೆ ಈ ನಾಗರಿಕತೆಯ ಉಗಮದ ಬಗ್ಗೆ ಸ್ವಲ್ಪ ನಾನು ಪ್ರಸ್ತಾಪ ಮಾಡಿದೆ ಅಂತಂದರೆ, ನಾವು ನದಿಯ ದಡದಲ್ಲೇ ಕೂಡ ತುಂಬ ಹಲವಾರು ನಾಗರಿಕತೆಗಳು ಬೆಳೆದಾವೆ. ಹಾಗಾಗಿ 1954ರಲ್ಲಿ ಏನು ಮಾಡುತ್ತೆ, ಈಜಿಪ್ಟ್ ಸರ್ಕಾರ ಈಜಿಪ್ಟ್ ಸರ್ಕಾರ 1954ರ ಸಮಯದಲ್ಲಿ ಏನು ಮಾಡುತ್ತೆ ಅಂದರೆ, ಈ ಈಜಿಪ್ಟ್ ಸರ್ಕಾರ ಏನು ಒಂದು ನಿರ್ಧಾರ ಮಾಡುತ್ತೆ ಅಂದರೆ, ಆರ್ಥಿಕವಾಗಿ ಬೆಳೆಯಬೇಕಾದ್ರೆ ಕೃಷಿ ಒಂದು ಯೋಜನೆಗಳನ್ನು ತರುತ್ತೆ. ಕೃಷಿ ಯೋಜನೆಯಲ್ಲಿ ನೀರಾವರಿ ಪದ್ಧತಿ ಅಭಿವೃದ್ಧಿ ಮಾಡುವಂಥ ಒಂದು ಉದ್ದೇಶದಿಂದಾಗಿ 1954ರ ಸಮಯದಲ್ಲಿ ಈಜಿಪ್ಟ್ ಸರ್ಕಾರ ಒಂದು ಅಣೆಕಟ್ಟನ್ನು ನಿರ್ಮಿಸುವ ಒಂದು ಯೋಜನೆಯನ್ನು ಹಾಕುತ್ತೆ. ಆ ಅಣೆಕಟ್ಟುವ ಹೆಸರು ಏನಪ್ಪ ಅಂತಂದರೆ ಆಸ್ವಾನ್ ಹೈ ಎಂಬ ಅಣೆಕಟ್ಟನ್ನು ನಿರ್ಮಿಸುವ ಒಂದು ಯೋಜನೆಯನ್ನು ಯಾವ್ದು ಕೈಗೊಳ್ಳುತ್ತೆ ಅಂತಂದರೆ, ಅದು ಈಜಿಪ್ಟ್ ಸರ್ಕಾರ ಕೈಗೊಳ್ಳುತ್ತೆ. ಒಂದು ಅಣೆಕಟ್ಟನ್ನು ನಿರ್ಮಿಸಬೇಕಾದ್ರೆ, ಇದು ನದಿ ಅಂತಂದರೆ ಇಲ್ಲಿ ನಾವು ಅಣೆಕಟ್ಟನ್ನು ನಿರ್ಮಿಸಬೇಕಾದ್ರೆ ಅಂತಂದರೆ, ಇಲ್ಲಿ ನದಿಯ ನೀರಿನ ಸಂಗ್ರಹ ಹೆಚ್ಚಾದಮೇಲೆ ಇಲ್ಲಿರುವಂಥ ಪ್ರದೇಶಗಳನ್ನು ಯಾವ್ದು ಆಕ್ರಮಿಸುತ್ತೆ ಅಂದರೆ ನದಿ ನೀರು ಆಕ್ರಮಿಸುತ್ತೆ. ಆ ಒಂದು ನದಿ ನೀರು ಆಕ್ರಮಣದಿಂದಾಗಿ ಇದು ನದಿಯ ಒಂದು ಕಾಲುವೆ ಆಗಿದ್ದರಿಂದ ಇಲ್ಲಿ ಅಣೆಕಟ್ಟು ಕಟ್ಟೋದ್ರಿಂದ ಇದೆಲ್ಲ ನದಿ ನೀರಿನ ಮಾಡುತ್ತೆ, ಆಕ್ರಮಿಸ್ಕೊಳ್ಳುತ್ತೆ. ಇಲ್ಲಿರುವಂಥ ಜಮೀನು ಹಾಳಾಗುತ್ತೆ, ಯಾವುದಾದ್ರೂ ಊರಿದ್ರೆ ಊರು ಕೂಡ ಹಾಳಾಗುತ್ತೆ, ಯಾವುದಾದ್ರು ದೇವಾಲಯಗಳಿದ್ರೆ ದೇವಾಲಯಗಳು ಕೂಡ ಮುಳುಗಿ ಹೋಗ್ತವೆ. ಇದೇ ಒಂದು ಘಟನೆಯಲ್ಲಿ ಆಗುತ್ತೆ ಅಂದರೆ 1954ರಲ್ಲಿ ಈಜಿಪ್ಟ್ ಸರ್ಕಾರ ಕೈಗೊಂಡ ಆಸ್ವಾನ್ ಹೈ ಅಣೆಕಟ್ಟು ನಿರ್ಮಿಸೋದರಿಂದ ಈ ಒಂದು ಪರಿಸ್ಥಿತಿ ಉಂಟಾಗುತ್ತೆ. ಈ ಅಣೆಕಟ್ಟ ನೈಲ್ ನದಿಗೆ ಅಡ್ಡಲಾಗಿ ಕಟ್ಟುವುದರಿಂದ ನೈಲ್ ನದಿಯ ದಡದಲ್ಲಿ ಸುಮಾರು ನಾಗರಿಕತೆಗಳು ಬೆಳೆದು ಬಂದಿರ್ತವೆ. ಹಾಗಾಗಿ
ಪ್ರಾಚೀನ ಉತ್ಖನಗಳಿಂದ ಹಲವಾರು ದೇವಾಲಯಗಳು ಇರ್ತವೆ. ನಗರ ನಿರ್ಮಾಣದ ಒಂದು ವ್ಯವಸ್ಥಿತ ನಾಗರಿಕತೆಗಳಲ್ಲಿ ಒಂದು ವ್ಯವಸ್ಥಿತವಾದ ನಗರ ನಿರ್ಮಾಣಗಳು ಕೂಡ ವ್ಯವಸ್ಥೆಯಲ್ಲಾಗಿರುತ್ತೆ ಪ್ರಾಚೀನ ನೈಲ್ ನದಿಯ ದಡದಲ್ಲಿ ಆಗಿರುತ್ತೆ. ಸೊ ಹಾಗಾಗಿ ಈ ಅಣೆಕಟ್ಟು ನೈಲ್ ನದಿಗೆ ಅಡ್ಡಲಾಗಿ ಕಟ್ಟೋದ್ರಿಂದ ಹಲವಾರು ಅವಶೇಷಗಳು, ಹಲವಾರು ದೇವಾಲಯಗಳು, ನಗರ ನಿರ್ಮಾಣದ ವಿಶಿಷ್ಟವಾದಂಥ ವಸ್ತುಗಳ ಸಂಗ್ರಹಣೆ ಕೂಡ ಈ ನೈಲ್ ನದಿಯ ಅಡ್ಡಲಾಗಿ ಕಟ್ಟುವ ಆಣೆ ಕಟ್ಟೋದ್ರಿಂದ ತುಂಬ ಹಲವಾರು ಅವಶ್ಯಕವಾದಂಥ ಮತ್ತು ಪ್ರಾಚೀನವಾದಂಥ ದೇವಾಲಯಗಳು ಏನಾಗ್ತಾಯಿದ್ದು ಹಾಳಾಗುವ ಒಂದು ಸಂದರ್ಭ ಈ ಈಜಿಪ್ಟ್ ಸರ್ಕಾರ ಕೈಗೊಂಡ ಒಂದು ಅಣೆಕಟ್ಟಿನ ನಿರ್ಮಾಣದಿಂದ ಉಂಟಾಗುತ್ತೆ. ಸೊ ಇದನ್ನು ತಿಳಿದುಕೊಂಡ ಈಜಿಪ್ಟ್ನ ಜನರು ಮತ್ತು ನೈಬಿಯಾ ದೇಶದ ಸರ್ಕಾರಗಳು ಏನು ಮಾಡ್ತವೆ ಅಂತಂದರೆ ಯುನೆಸ್ಕೋಗೆ ಒಂದು ಸಲಹೆಯನ್ನು ನೀಡುತ್ತೆ. ಸೊ ಯಾಕೆ ಈ ಡೈರೆಕ್ಟಾಗಿ ಈಜಿಪ್ಟ್ ಮತ್ತು ನೈಬಿಯಾ ದೇಶಗಳು ಯುನೆಸ್ಕೋನ ಒಂದು ಸಹಾಯವನ್ನು ಪಡೆದುಕೊಳ್ತಾವೆ ಅಂತಂದರೆ, ಯುನೆಸ್ಕೋನ ಕಾರ್ಯಕಾರಿ ಕ್ಷೇತ್ರಗಳಲ್ಲಿ ಸಾಂಸ್ಕೃತಿಕ ವಲಯ ಅಂತ ಒಂದಿದೆ. ಸೊ ಈ ಸಾಂಸ್ಕೃತಿಕ ವಲಯದ ಒಂದು ಮುಖ್ಯ ಉದ್ದೇಶ ಏನಾಗಿತ್ತಂದರೆ, ಪ್ರಾಚೀನದಲ್ಲಿ ಇರುವಂಥ ಯಾವುದಾದ್ರೂ ಒಂದು ಅವಶೇಷಗಳನ್ನು ಅಥವಾ ಚಿತ್ರಕಲೆ, ವಾಸ್ತುಶಿಲ್ಪ, ದೇವಾಲಯಗಳನ್ನು ಸಂರಕ್ಷಿಸುವ ಒಂದು ಕಾರ್ಯವನ್ನು ಯಾವ್ದು ಮಾಡ್ತಾಯಿತ್ತು ಅಂದರೆ ಈ ಸಾಂಸ್ಕೃತಿಕ ವಲಯ ಮಾಡ್ತಾಯಿತ್ತು. ಸೊ ಹಾಗಾಗಿ ಆ ಒಂದು ರೀಸನ್ಕಾಗಿ ಈಜಿಪ್ಟ್ ಮತ್ತು ನೈಬಿಯಾ ದೇಶದ ಸರ್ಕಾರಗಳು ಯಾವುದನ್ನು ಮೊರೆ ಹೋಗ್ತಾವೆ ಅಂದರೆ ಯುನೆಸ್ಕೋನ ಮೊರೆ ಹೋಗ್ತವೆ. ಯಾಕೆ ಅಂತಂದರೆ ಈ ಅಣೆ ಕಟ್ಟುವುದರಿಂದ ಹಲವಾರು ದೇವಾಲಯಗಳು, ಅವಶೇಷಗಳು ಹಾಳಾಗೋದ್ರಿಂದ ಇದನ್ನು ತಪ್ಪಿಸಬೇಕು ಅನ್ನೋ ಒಂದು ಮನವಿಯನ್ನು ಯುನೆಸ್ಕೋಗೆ ಮಾಡ್ಕೋತವೆ. ಯಾವ ಅಂತಂದರೆ ಈಜಿಪ್ಟ್ ಮತ್ತು ನೈಬಿಯಾ ದೇಶದ ಸರ್ಕಾರಗಳು ಏನು ಮಾಡ್ತವೆ, ಯುನೆಸ್ಕೋನ ಒಂದು ಸಹಾಯವನ್ನು ಕೇಳ್ತವೆ. ಸೊ ಯುನೆಸ್ಕೋಗೆ ಈ ಸಹಾಯ ಕೇಳೋದ್ರಿಂದ ಯುನೆಸ್ಕೋ ಏನು ಮಾಡುತ್ತೆ ಅಂದರೆ 60ರಲ್ಲಿ ಒಂದು ಅಂತಾರಾಷ್ಟ್ರೀಯ ಅಭಿಯಾನವನ್ನು ಕರೆಯುತ್ತೆ. ಈ 1960ರ ಸಮಯದಲ್ಲಿ ಯುನೆಸ್ಕೋನ ರೆನೆ ಮೆಹೌಸ್ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಅಭಿಯಾನವನ್ನು ಕರೀತಾರೆ. ಆ ಅಭಿಯಾನ ಯಾವುದಕ್ಕಾಗಿ ಅಂತಂದರೆ ಈ ಆಸ್ವಾನ್ ಹೈ ಎಂಬ ಅಣೆಕಟ್ಟನ್ನು ನಿಯಂತ್ರಿಸಿ ಪ್ರಾಚೀನದಲ್ಲಿ ಇರುವಂಥ ಅವಶೇಷಗಳನ್ನು, ದೇವಾಲಯಗಳನ್ನು ಉತ್ಖನನ ಮಾಡುವ ಒಂದು ಕಾರ್ಯವನ್ನು ಈ ಅಭಿಯಾನದ ಮೂಲಕ ಯುನೆಸ್ಕೋ ಸ್ಥಾಪನೆ ಮಾಡುತ್ತೆ. ಯಾವಾಗ ಅಂತಂದರೆ 1960ರಲ್ಲಿ. ಸೊ 1960ರ ಸಮಯದಲ್ಲಿ ಯುನೆಸ್ಕೋನ ಮಹಾನಿರ್ದೇಶಕರಾಗಿ ರೆನೆ ಮೆಹೌಸ್ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಅಭಿಯಾನ 1960ರಿಂದ 1980ರವರೆಗೆ ನಡೆಯುತ್ತೆ. ಸೊ ಈ ಕಾಲಾವಧಿಯಲ್ಲಿ ಯುನೆಸ್ಕೋ ಹಲವಾರು ದೇವಾಲಯಗಳನ್ನು, ಪ್ರಾಚೀನ ನಗರ ವ್ಯವಸ್ಥೆಗಳನ್ನು ಮತ್ತು ಪ್ರಾಚೀನದಲ್ಲಿರುವಂಥ ವಿಶೇಷ ಅವಶೇಷಗಳನ್ನು ಉತ್ಖನನ ಮಾಡುತ್ತೆ. ಸೊ ಈ ಉತ್ಖನನಗಳಲ್ಲಿ ಪ್ರಮುಖವಾದಂಥ ದೇವಾಲಯಗಳು ಕೂಡ ಉತ್ಖನನವಾಗ್ತವೆ. ಅವುಗಳಲ್ಲಿ ಪ್ರಮುಖವಾದವು ಅಂತಂದರೆ ಅಬು ಸಿಂಬೆಲ್ ಮತ್ತು ಪಿಲೆ ದೇವಾಲಯಗಳು ಈ ಈಜಿಪ್ಟ್ನ ಒಂದು ಉತ್ಖನನ ಕಾರ್ಯದಲ್ಲಿ ಯಾವ್ದು ಮಾಡುತ್ತೆ ಅಂದರೆ ಯುನೆಸ್ಕೋ ಮಾಡುತ್ತೆ. ಅವುಗಳಲ್ಲಿ ದೊರೆತಂಥ ಪ್ರಮುಖ ಉತ್ಖನನಗಳಲ್ಲಿ 2 ಪ್ರಮುಖವಾದಂಥ ದೇವಾಲಯಗಳು ಯಾವತ್ತಂದರೆ ಅಬು ಸಿಂಬೆಲ್ ಮತ್ತು ಪಿಲೆ ದೇವಾಲಯಗಳು ಈ ಅವಧಿಯಲ್ಲಿ ಉತ್ಖನನ ಮಾಡ್ತವೆ. ಸೊ ಹಾಗಾಗಿ ಈ ಒಂದು ಅಭಿಯಾನ ಎಲ್ಲಿಂದ ಎಲ್ಲಿವರೆಗೆ ಆಗುತ್ತೆ ಅಂದರೆ 1960ರಿಂದ 80ರವರೆಗೆ ನಡೆಯುತ್ತೆ. ಈ ಒಂದು ಅಭಿಯಾನ ಪ್ರಾರಂಭವಾಗೋದ್ರಿಂದ ಆಸ್ವಾನ್ ಹೈ ಅಣೆಕಟ್ಟಿನಿಂದ ಆಗುವಂಥ ಅನಾಹುತಗಳನ್ನು ತಡೆಯುವಂಥ ಕಾರ್ಯ ಯಾವ್ದು ಮಾಡುತ್ತೆ ಅಂದರೆ ಯುನೆಸ್ಕೋ ಮಾಡುತ್ತೆ. ಸೊ ಈ ಅಭಿಯಾನ ಸಂಪೂರ್ಣಗೊಂಡ ನಂತರ ಇದೊಂದು ಯಶಸ್ವಿಯಾದ ಅಭಿಯಾನ ಆಗುತ್ತೆ. ಸೊ ಈ ಯಶಸ್ವಿಯಾದಂಥ ಅಭಿಯಾನದ ಒಂದು ಸವಿ ನೆನಪಿಗಾಗಿ ಈಜಿಪ್ಟ್ ಮತ್ತು ನೈಬಿಯಾ ದೇಶಗಳು ಏನು ಮಾಡ್ತವೆ, ಯುನೆಸ್ಕೋನ ಈ ಅಭಿಯಾನದಲ್ಲಿ ಸೇರಿದಂಥ ಅಥವಾ ಭಾಗವಹಿಸಿದಂಥ ರಾಷ್ಟ್ರಗಳಿಗೆ ಈಜಿಪ್ಟ್ ಮತ್ತು ನೈಬಿಯಾ ದೇಶಗಳು ಏನು ಮಾಡ್ತವೆ, ಅಭಿನಂದನೆಯನ್ನು ಸಲ್ಲಿಸ್ತವೆ. ಮತ್ತು ಈ ಅಭಿಯಾನವನ್ನು ಪ್ರಾರಂಭಿಸಿದ ಯುನೆಸ್ಕೋಗೆ ಇದರ ಒಂದು ಸವಿ ನೆನಪಿಗಾಗಿ ಪ್ರಮುಖವಾಗಿ 4 ದೇವಾಲಯಗಳನ್ನು ಏನು ಮಾಡುತ್ತೆ ಅಂದರೆ ಉಡುಗೊರೆಯಾಗಿ ಕೊಡ್ತವೆ. ಸೊ ಯಾವ ಪ್ರಮುಖವಾದಂಥ 4 ದೇವಾಲಯಗಳು ಅಂತಂದರೆ, ಪ್ರಮುಖವಾದಂಥ ದೇವಾಲಯಗಳಂದರೆ ಡೆಂಡೋರ್,
ಎರಡನೇದು ಡಬೋಡಾ, ಮೂರನೇದು ಟಫೇಹ, 4 ಎಲೇಸಿಯಾ. ಸೊ ಈ ಪ್ರಮುಖವಾದಂಥ 4 ದೇವಾಲಯಗಳನ್ನು ಈಜಿಪ್ಟ್ ಮತ್ತು ನೈಬಿಯಾ ದೇಶಗಳು ಈ ಒಂದು ಅಭಿಯಾನ ಪ್ರಾರಂಭಿಸುವ ಒಂದು ಸವಿನೆನಪಿಗಾಗಿ ಈ 4 ದೇವಾಲಯಗಳನ್ನು ಏನು ಮಾಡುತ್ತೆ, ಯುನೆಸ್ಕೋಗೆ ಒಂದು ಫ್ರೀಯಾಗಿ ಕೊಡುತ್ತೆ. ಅಂದರೆ ಯುನೆಸ್ಕೋ ಈ ಮಾಡಿದಂಥ ಸಹಾಯಕ್ಕಾಗಿ ಒಂದು ಕಾಣಿಕೆಯಾಗಿ ಈ 4 ದೇವಾಲಯಗಳನ್ನು ಯುನೆಸ್ಕೋಗೆ ಕೊಡುತ್ತೆ. ಸೊ ಈ ಒಂದು ಘಟನೆಯಿಂದಾಗಿ ಏನಾಗುತ್ತೆ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾಚೀನ ಕಾಲದಲ್ಲಿ ಆದಂಥ ಅವಶೇಷಗಳನ್ನು ಸಂರಕ್ಷಿಸುವುದು ಮತ್ತು ಮುಂದಿನ ಪೀಳಿಗೆಗೆ ಈ ಒಂದು ಮಾದರಿ ಇರಲಿ ಅಂಥೇಳಿ ಒಂದು ಉದ್ದೇಶದಿಂದಾಗಿ ಏನು ಮಾಡ್ತವೆ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವಿಶ್ವ ಪಾರಂಪರಿಕ ಸ್ಥಳಗಳನ್ನು ಸಂರಕ್ಷಿಸುವ ಒಂದು ಯೋಚನೆ ಉಂಟಾಗುತ್ತೆ. ಸೊ ಯುನೆಸ್ಕೋನ ಈ ಒಂದು ಅಭಿಯಾನದ ಒಂದು ಪ್ರಭಾವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಂಸ್ಕೃತಿಕ ಸ್ಥಳಗಳನ್ನು, ಪಾರಂಪರಿಕ ಸ್ಥಳಗಳನ್ನು ಸಂರಕ್ಷಿಸಬೇಕೆಂಬ ಪ್ರಸ್ತಾಪವು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೂಡಿಬರುತ್ತೆ. ಸೊ ಈ ಪ್ರಸ್ತಾಪವನ್ನು ಮೊಟ್ಟ ಮೊದಲ ಬಾರಿಗೆ ಯಾವ್ದು ಮಾಡುತ್ತೆ ಅಂದರೆ USA ಸಾಂಸ್ಕೃತಿಕ ಅಂದರೆ ಪಾರಂಪರಿಕವಾದಂಥ ಸ್ಥಳಗಳನ್ನು ಮತ್ತು ಸಾಂಸ್ಕೃತಿಕ ನೈಸರ್ಗಿಕವಾಗಿ ಪ್ರಾಮುಖ್ಯತೆಯನ್ನು ಪಡೆದಂಥ ಸ್ಥಳಗಳನ್ನು ಏನು ಮಾಡಬೇಕು, ಅಂತಾರಾಷ್ಟ್ರೀಯ ಪಾರಂಪರಿಕ ತಾಣಗಳು ಅಂಥೇಳಿ ಗುರುತಿಸೋದ್ರಿಂದ ಅವುಗಳಿಗೆ ವಿಶೇಷ ಸಂರಕ್ಷಣೆಯನ್ನು ಕೊಟ್ಟು ಅವುಗಳು ಮುಂದಿನ ಪೀಳಿಗೆಗೆ ಏನಾಗಿರಬೇಕು, ಮಾದರಿ ಆಗಿರಬೇಕು. ಸೊ ಮಾದರಿ ಆಗುವಂಥ ಒಂದು ಸ್ಥಳಗಳನ್ನು ಗುರುತಿಸುವ ಒಂದು ಕಾರ್ಯವನ್ನು ಯಾವ್ದು ಮಾಡಬೇಕು ಅಂಥೇಳಿ ಯುನೆಸ್ಕೋ ಮಾಡಬೇಕು ಅಂಥೇಳಿ ಮೊಟ್ಟ ಮೊದಲ ಬಾರಿಗೆ ಏನು ಮಾಡುತ್ತೆ, USA ಪ್ರಸ್ತಾಪವನ್ನು ಮಾಡುತ್ತೆ. ಸೊ ಈ ಪ್ರಸ್ತಾಪದ ಒಂದು ಪರಿಣಾಮವಾಗಿ 1965ರಲ್ಲಿ ನಡೆದಂಥ ಯುನೆಸ್ಕೋನ ಒಂದು ಸಮ್ಮೇಳನ ಎಲ್ಲಿ ನಡೆದಿರುತ್ತೆ ಅಂದರೆ 1965ರಲ್ಲಿ USA ಶ್ವೇತ ಭವನದಲ್ಲಿ ಯುನೆಸ್ಕೋನ ಒಂದು ಸಮ್ಮೇಳನ ನಡೆದಾಗ ಆ ಸಂದರ್ಭದಲ್ಲಿ US ಏನು ಮಾಡುತ್ತೆ, ವಿಶ್ವ ಪಾರಂಪರಿಕ ತಾಣಗಳನ್ನು ಸಂರಕ್ಷಿಸುವ ಒಂದು ಕಾರ್ಯವನ್ನು ಯುನೆಸ್ಕೋ ಮಾಡಬೇಕು ಅಂತೇಳಿ ಒಂದು ಪ್ರಸ್ತಾಪವನ್ನು ಮಾಡುತ್ತೆ. ಸೊ ಈ ಒಂದು ಪ್ರಸ್ತಾಪದ ಆಧಾರದ ಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವ ಪಾರಂಪರಿಕ ಸಮಿತಿ ಅಥವಾ ವಿಶ್ವ ಪಾರಂಪರಿಕ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸಮಿತಿಯನ್ನು ಸ್ಥಾಪಿಸುವ ಒಂದು ಪ್ರಸ್ತಾಪ ಆದ ನಂತರದಲ್ಲಿ ಮತ್ತೆ ವಿಶ್ವ ಪಾರಂಪರಿಕ ಸಮಿತಿಯ ಒಂದು ಪಠ್ಯವನ್ನು ಏನು ಮಾಡುತ್ತೆ, ರಚನೆ ಮಾಡುತ್ತೆ. ಸೊ ಈ ಪಠ್ಯವನ್ನು ಯುನೆಸ್ಕೋನ ಒಟ್ಟು ಸದಸ್ಯ ರಾಷ್ಟ್ರಗಳು ಏನು ಮಾಡ್ತವೆ, ಬಹುಮತದ ಆಧಾರದ ಮೇಲೆ ಇದನ್ನು ಶಿಫಾರಸು ಮಾಡಿ ಇವಕ್ಕೆ ಸಹಿಯನ್ನು ಹಾಕ್ತವೆ. ಸಹಿ ಹಾಕಿದ ನಂತರದಲ್ಲಿ ಈ ಶಿಫಾರಸು ಎಲ್ಲಿ ಹೋಗುತ್ತೆ ಅಂತಂದರೆ ಯುನೆಸ್ಕೋನ ಸಾಮಾನ್ಯ ಸಮ್ಮೇಳನ. ಸೊ ಯುನೆಸ್ಕೋನ ಸಾಮಾನ್ಯ ಸಮ್ಮೇಳನದಲ್ಲಿ ವಿಶ್ವ ಪಾರಂಪರಿಕ ಸಮಿತಿ ಅಥವಾ ವಿಶ್ವ ಪಾರಂಪರಿಕ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸಮಿತಿಯ ಸ್ಥಾಪನೆ ಯುನೆಸ್ಕೋನ ಸಾಮಾನ್ಯ ಸಮ್ಮೇಳನದಲ್ಲಿ. ಸೊ ಇದು ಯುನೆಸ್ಕೋನ ಒಂದು ಆಡಳಿತ ಭಾಗ. ಇವಾಗ ಹೆಂಗೆ ಭಾರತ ದೇಶದಲ್ಲಿ ಕೇಂದ್ರ ಸರ್ಕಾರದ ಆಡಳಿತ ಭಾಗಗಳು ಅಂದ್ರೆ ಡಿವೈಡ್ ಮಾಡ್ಕೊಂಡಿವೆ ಅಂತಂದರೆ ಲೋಕಸಭೆ, ರಾಜ್ಯಸಭೆ ಮತ್ತು ಈ ರೀತಿ ವಿಭಾಗ ಮಾಡ್ಕೊಂಡ ನಂತರದಲ್ಲಿ ಸೊ ಅದೇ ರೀತಿಯಾದಂಥ ಯುನೆಸ್ಕೋದಲ್ಲಿ ಆಡಳಿತ ವ್ಯವಸ್ಥೆ ವಿಭಾಗಗಳಿದೆ. ಸೊ ಅವುಗಳು ವಿಶ್ವಸಂಸ್ಥೆ, ಇದು ಯುನೆಸ್ಕೋನ ಸಾಮಾನ್ಯ ಸಮ್ಮೇಳನ ಮತ್ತು ಯುನೆಸ್ಕೋನ ಕಾರ್ಯಕಾರಿ ಮಂಡಳಿ ಅಂತೇಳಿ ಸೊ ಈ ರೀತಿ ವಿಭಾಗಗಳು ಮಾಡ್ಕೊಳ್ಳೋದ್ರ ಮೂಲಕ ಆಡಳಿತವನ್ನು ಯುನೆಸ್ಕೋ ಮಾಡ್ತಾ ಇದೆ. ಸೊ ಈ ವಿಶ್ವ ಪಾರಂಪರಿಕ ಸಮಿತಿ ಅಥವಾ ಒಂದು ಟ್ರಸ್ಟನ್ನು ರಚಿಸುವ ಒಂದು ಪ್ರಸ್ತಾಪ ಯುನೆಸ್ಕೋನ ಈ ಸದಸ್ಯ ರಾಷ್ಟ್ರಗಳಲ್ಲಿ ಒಪ್ಪಿಗೆಯನ್ನು ನೀಡಿದ ನಂತರ ಅದು ಎಲ್ಲಿ ಬರುತ್ತೆ ಅಂತಂದರೆ ಯುನೆಸ್ಕೋನ ಸಾಮಾನ್ಯ ಸಮ್ಮೇಳನದಲ್ಲಿ ಬರುತ್ತೆ. ಈ ಸಮ್ಮೇಳನದಲ್ಲಿ ನವೆಂಬರ್ 16, 1972ರಲ್ಲಿ ಯುನೆಸ್ಕೋನ ಸಾಮಾನ್ಯ ಸಮ್ಮೇಳನ ಏನು ಮಾಡುತ್ತೆ, ಈ ಒಂದು ಟ್ರಸ್ಟ್ ಸ್ಥಾಪನೆಗೆ ಒಂದು ಅಂಗೀಕಾರವನ್ನು ನೀಡುತ್ತೆ. ಸೊ ಈ ಅಂಗೀಕಾರ ನೀಡಿದ ನಂತರದಲ್ಲಿ ಏನು ಮಾಡುತ್ತೆ, ಡಿಸೆಂಬರ್ 17, 1975ರಲ್ಲಿ ವಿಶ್ವ ಪಾರಂಪರಿಕ ಸಮಿತಿ ಅಥವಾ ವಿಶ್ವ ಪಾರಂಪರಿಕ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸಮಿತಿ ಅಂಥೇಳಿ ಈ ಟ್ರಸ್ಟ್ ಯಾವಾಗ ಜಾರಿಗೆ ಬರುತ್ತೆ ಅಂದರೆ ಅದು ಡಿಸೆಂಬರ್ 17, 1975ರಲ್ಲಿ
ವಿಶ್ವ ಪಾರಂಪರಿಕ ಪಟ್ಟಿಗಳನ್ನು ರಚಿಸುವ ಒಂದು ಸಮಿತಿಯನ್ನು ರಚಿಸಲಾಗುತ್ತೆ. ಸೊ ಈ ಥರನಾಗಿ ವಿಶ್ವ ಪಾರಂಪರಿಕ ಪಟ್ಟಿಗಳನ್ನು ರಚಿಸುವ ಒಂದು ಯುನೆಸ್ಕೋನ ಟ್ರಸ್ಟ್ ಆಗಿ ವಿಶ್ವ ಪಾರಂಪರಿಕ ಸಮಿತಿ ರಚನೆ ಆಗುತ್ತೆ. ಸೊ ಇನ್ನು ಈ ವಿಶ್ವ ಪಾರಂಪರಿಕ ಸಮಿತಿಯ ಬಗ್ಗೆ ಸ್ವಲ್ಪ ಮಾತಾಡ್ತಾ ಬರಬೇಕಾದ್ರೆ, ಯುನೆಸ್ಕೋನ ಒಟ್ಟು ಸದಸ್ಯ ರಾಷ್ಟ್ರಗಳು ಎಷ್ಟಿದ್ದಾವೆ ಅಂತಂದರೆ 193 ಸದಸ್ಯ ರಾಷ್ಟ್ರಗಳು ಸೇರಿ ವಿಶ್ವ ಪಾರಂಪರಿಕ ಸಮಿತಿಗೆ 21 ಸದಸ್ಯರನ್ನು ಯಾವುದು ಆಯ್ಕೆ ಮಾಡಿ ಕಳಿಸುತ್ತೆ ಅಂದರೆ ಸಾಮಾನ್ಯ ಸಭೆ ಅಥವಾ ಸಾಮಾನ್ಯ ಸಮ್ಮೇಳನ ಏನು ಮಾಡುತ್ತೆ ಅಂತಂದರೆ 193 ಸದಸ್ಯ ರಾಷ್ಟ್ರಗಳಲ್ಲಿ 21 ಸದಸ್ಯ ರಾಷ್ಟ್ರಗಳನ್ನು ಅಥವಾ ಸದಸ್ಯರನ್ನು ವಿಶ್ವ ಪಾರಂಪರಿಕ ಸಮಿತಿಗೆ ಆಯ್ಕೆ ಮಾಡಿ ಕಳಿಸುತ್ತೆ. ಸೊ ಅಂದರೆ ವಿಶ್ವ ಪಾರಂಪರಿಕ ಸಮಿತಿ 21 ಸದಸ್ಯರನ್ನು ಒಳಗೊಂಡಿದೆ ಮತ್ತು ಈ 21 ಸದಸ್ಯರಲ್ಲಿ ಒಬ್ಬರನ್ನು ಏನು ಮಾಡುತ್ತೆ ಅಂತಂದರೆ ಅಧ್ಯಕ್ಷರನ್ನಾಗಿ ಮಾಡುತ್ತೆ. 5 ಜನರನ್ನು ಏನು ಮಾಡುತ್ತೆ ಉಪಾಧ್ಯಕ್ಷರನ್ನಾಗಿ ಮಾಡೋದ್ರ ಮೂಲಕ ಯಾವುದು ಕಾರ್ಯವನ್ನು ನಿರ್ವಹಿಸುತ್ತೆ ಅಂತಂದರೆ ವಿಶ್ವ ಪಾರಂಪರಿಕ ಸಮಿತಿ ಕಾರ್ಯವನ್ನು ನಿರ್ವಹಿಸುತ್ತೆ. ಓಕೆ, ಇಲ್ಲಿ ಒಂದು ಇಂಪಾರ್ಟೆಂಟ್ ನೋಟ್ ಏನಪ್ಪ ಅಂತಂದರೆ ವಿಶ್ವ ಪಾರಂಪರಿಕ ಸಮಿತಿಯ ಮೂಲದಲ್ಲಿ ಇವರ ಅಧಿಕಾರಾವಧಿ ಏನಾಗಿರುತ್ತೆ 6 ವರ್ಷ ಆಗಿರುತ್ತೆ. ಸೊ ಈ 6 ವರ್ಷದಿಂದ 4 ವರ್ಷವನ್ನು ಯಾವಾಗ ಮಾಡಲಾಗುತ್ತೆ ಅಂತಂದರೆ 5 ವರ್ಷ. 2005ರಲ್ಲಿ 6 ವರ್ಷದ ಅಧಿಕಾರಾವಧಿಯನ್ನು 4 ವರ್ಷದ ಅಧಿಕಾರಾವಧಿಗೆ ವಿಶ್ವ ಪಾರಂಪರಿಕ ಸಮಿತಿಯ ಸದಸ್ಯರು ಸ್ವ ಇಚ್ಛೆಯಿಂದ ಏನು ಮಾಡ್ತಾರೆ, 6 ಬೇಡ 4 ವರ್ಷ ಇರಲಿ ಅಂತೇಳಿ ಸ್ವ ಇಚ್ಛೆಯಿಂದ ಅಧಿಕಾರಾವಧಿಯನ್ನು ಇಳಿಸ್ಕೊತಾರೆ. ಈ ಥರನಾಗಿ ವಿಶ್ವ ಪಾರಂಪರಿಕ ಸಮಿತಿ ಏನು ಮಾಡುತ್ತೆ, ಒಂದು ರಚನೆ ಆಗಿದೆ ಮತ್ತು ಅದರ ಕಾರ್ಯನಿರ್ವಹಣೆಯನ್ನು 21 ಸದಸ್ಯ ರಾಷ್ಟ್ರಗಳು ಮಾಡ್ತವೆ ಅಥವಾ 21 ಸದಸ್ಯರು ಮಾಡ್ತಾರೆ. ಇನ್ನು ಈ ವಿಶ್ವ ಪಾರಂಪರಿಕ ಸಮಿತಿ ಯಾವ ಮಾನದಂಡಗಳ ಆಧಾರದ ಮೇಲೆ ವಿಶ್ವ ಪಾರಂಪರಿಕ ಸ್ಥಳಗಳನ್ನು ಗುರುತಿಸುತ್ತೆ ಅಂತ ನೋಡೋದಾದರೆ, ವಿಶ್ವ ಪಾರಂಪರಿಕ ಸಮಿತಿ ಒಂದು ಸ್ಥಳವನ್ನು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಬೇಕಾದ್ರೆ ಯಾವ ಮಾನದಂಡಗಳ ಆಧಾರದ ಮೇಲೆ ಆಯ್ಕೆಯನ್ನು ಮಾಡುತ್ತೆ ಅಂತೇಳಿ ನೋಡೋದಾದರೆ, ವಿಶ್ವ ಪಾರಂಪರಿಕ ಸಮಿತಿ ಪ್ರಮುಖವಾಗಿ 10 ಮಾನದಂಡಗಳನ್ನು ಏನು ಮಾಡಿದೆ, ಗುರುತಿಸಿದೆ. ಈ 10 ಮಾನದಂಡಗಳನ್ನು ಗುರುತಿಸೋದ್ರ ಮೂಲಕ ಈ ಒಂದು ಸ್ಥಳವನ್ನು ವಿಶ್ವ ಪಾರಂಪರಿಕ ಸ್ಥಳ ಅಂತೇಳಿ ಗುರುತಿಸುತ್ತೆ. ಈ 10 ಮಾನದಂಡಗಳಲ್ಲಿ 6 ಏನಾಗಿವೆ, ಸಾಂಸ್ಕೃತಿಕ ಮಾನದಂಡಗಳು, 4 ನೈಸರ್ಗಿಕ ಮಾನದಂಡಗಳು. ಓಕೆ, ಇದ್ರ ಮೇಲೆ ಕ್ವಶನ್ ಆಗಿದೆ UPSCಯಲ್ಲಿ ಒಂದು ಸಾರಿ ಕ್ವಶನ್ ಆಗಿದೆ. ಇದು ಯುನೆಸ್ಕೋನ ವಿಶ್ವ ಪಾರಂಪರಿಕ ಸಮಿತಿಯ ಮಾನದಂಡಗಳಲ್ಲಿ ಎಷ್ಟು ಮಾನದಂಡಗಳ ಆಧಾರದ ಮೇಲೆ ಒಂದು ಸ್ಥಳವನ್ನು ಗುರುತಿಸಲಾಗುತ್ತೆ ಮತ್ತು ಅವುಗಳ ವಿಂಗಡಣೆಯನ್ನು ಹೇಳ್ರಿ ಅಂತ ಅಂದಾಗ 6 ನೈಸರ್ಗಿಕ ಮಾನದಂಡಗಳು, 6 ಸಾಂಸ್ಕೃತಿಕ ಮಾನದಂಡಗಳು, 4 ನೈಸರ್ಗಿಕ ಮಾನದಂಡಗಳ ಆಧಾರದ ಮೇಲೆ ವಿಶ್ವ ಪಾರಂಪರಿಕ ಸಮಿತಿ ಒಂದು ಸ್ಥಳವನ್ನು ವಿಶ್ವ ಪಾರಂಪರಿಕ ಸ್ಥಳ ಅಂತೇಳಿ ಗುರುತಿಸುತ್ತೆ. ಸೊ ಅವು ಯಾವ 10 ಪ್ರಮುಖವಾದಂಥ ದಂಡಗಳು ಅಂತೇಳಿ ನೋಡೋದಾದರೆ, ಮೊದಲಿಗೆ ಮಾನವ ಸೃಜನಶೀಲತೆಯನ್ನು ಒಂದು ಪ್ರತಿಬಿಂಬಿಸುವ ಒಂದು ಸ್ಥಳವಾಗಿರಬೇಕು ಅಥವಾ ಒಂದು ನೈಸರ್ಗಿಕ ವ್ಯವಸ್ಥೆ ಆಗಿರಬೇಕು. ಇನ್ನು ಎರಡನೇದು ಅಂತಂದರೆ ಆಗುವಂಥ ಒಂದು ವಾಸ್ತುಶಿಲ್ಪ ಆಗಿರಬೇಕು, ತಂತ್ರಜ್ಞಾನ ಅಥವಾ ಸ್ಮಾರಕ ಕಲೆಗಳು ಅಥವಾ ಯೋಜನೆಗಳು. ಈ ಒಂದು ಏನಾಗಿರ್ಬೇಕಂದ್ರೆ ಒಂದು ರೋಲ್ ಮಾಡೆಲ್ ಆಗಿರಬೇಕು. ಈ ಒಂದು ಫಾರ್ ಎಕ್ಸಾಂಪಲ್ ಹೇಳ್ಬೇಕು, ಈಗ ಒಬ್ಬರು ಮನೆ ಕಟ್ಟಿದ್ದಾರೆ ಅಂತ ಅಂದರೆ ಆ ಮನೆಯನ್ನು ನೋಡಿ ಒಂದು 4 ಜನ ಕಟ್ಟಿರಬೇಕು, ಏನು ಮಸ್ತ್ ಮನೆ ಕಟ್ಟಿದಾರಪ್ಪ ಅಂಥ ಮನೆ ನಾವು ಕಟ್ಟಬೇಕು ಅಂತಂದರೆ ಇದರ ಒಂದು ವಿಶೇಷತೆ ಏನಾಗಿರಬೇಕು, 4 ಜನರಿಗೆ ಏನಾಗಿರಬೇಕು, ಪ್ರಭಾವವನ್ನು ಬೀರಿರಬೇಕು. ಅಂಥ ಪ್ರಭಾವವನ್ನು ಬೀರಿದಂಥ ಕಲೆ ಆಗಿರಬೇಕು ಅಥವಾ ವಾಸ್ತುಶಿಲ್ಪ ಅಥವಾ ತಂತ್ರಜ್ಞಾನ ಅಥವಾ ಸ್ಮಾರಕ ಕಲೆಗಳು ಮತ್ತು ಅಥವಾ ಯೋಜನೆಗಳು. ಸೊ ಈ ಯೋಜನೆಗಳಿಂದ 4 ಜನಕ್ಕೆ ರೋಲ್ ಮಾಡಲ್ ಆಗಿರಬೇಕು ಅಥವಾ ಮತ್ತು ವಿಜ್ಞಾನ ಮತ್ತು ಸಂರಕ್ಷಣೆಯ ದೃಷ್ಟಿಕೋನದಿಂದ
ದೃಷ್ಟಿಕೋನದಿಂದ ಅವು ಏನಾಗಿರಬೇಕು, ಮೌಲ್ಯಯುತ ಆಗಿರಬೇಕು. ದೃಷ್ಟಿಕೋನದಿಂದ ಅವು ಏನಾಗಿರಬೇಕು, ಮೌಲ್ಯಯುತ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಅಂದರೆ ಭೂಮಿ ಮೇಲೆ ಯಾವುದಾದ್ರೂ ಒಂದು ಜೀವಿ ಅಳಿವಿನಂಚಿನಲ್ಲಿ ಇದ್ದರೆ ಅಥವಾ ಯಾವುದಾದ್ರೂ ಒಂದು ಸ್ಥಳ ಅಳಿವಿನಂಚಿನಲ್ಲಿ ಇದ್ದರೆ ಅಥವಾ ಅದು ನಾಶ ಆಗುವಂಥ ಒಂದು ಸ್ಥಳ ಆಗಿದ್ದರೆ ಅವುಗಳನ್ನು ಏನು ಮಾಡುತ್ತೆ ಅಂದರೆ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರುತ್ತೆ. ಸೊ ಈ ಥರನಾಗಿ ಒಟ್ಟು ಏನು ಮಾಡುತ್ತೆ, 10 ಮಾನದಂಡಗಳ ಆಧಾರದ ಮೇಲೆ ಯುನೆಸ್ಕೋ ಒಂದು ಸ್ಥಳವನ್ನು ಅಥವಾ ಒಂದು ನೈಸರ್ಗಿಕ ಪ್ಲೇಸನ್ನು ವಿಶ್ವ ಪಾರಂಪರಿಕ ಸ್ಥಳ ಅಂತೇಳಿ ಗುರುತಿಸುತ್ತೆ. ಸೊ ಈ ಯಾವುದಾದ್ರೂ ಒಂದು ಸ್ಥಳವನ್ನು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸೋದ್ರಿಂದ ಆಗುವಂಥ ಪ್ರಮುಖವಾದಂಥ ಉಪಯೋಗಗಳು ಏನು ಅಂತೇಳಿ ನೋಡೋದಾದರೆ, ಇಲ್ಲಿ ಮೊದಲೇ ಹೇಳಿದಾಗೆ ನಾನು 10 ಮಾನದಂಡಗಳಲ್ಲಿ 6 ಸಾಂಸ್ಕೃತಿಕ, 4 ಏನಾಗಿದ್ದಾವೆ ನೈಸರ್ಗಿಕ ಮಾನದಂಡಗಳು. ಸೊ ನೈಸರ್ಗಿಕ ಮಾನದಂಡಗಳು. ಸೊ ಇದರ ಮೇಲೆ ಸ್ವಲ್ಪ ಗಮನ ಇರಲಿ. ಇನ್ನು ಯಾವುದಾದ್ರೂ ಒಂದು ಸ್ಥಳವನ್ನು ವಿಶ್ವ ಪಾರಂಪರಿಕ ಸ್ಥಳ ಅಂತೇಳಿ ಗುರುತಿಸೋದ್ರಿಂದ ಆಗುವಂಥ ಪ್ರಮುಖವಾದಂಥ ಲಾಭಗಳು ಅಥವಾ ಉಪಯೋಗಗಳು ಏನಂತ ನೋಡೋದಾದರೆ, ಓಕೆ, ಈ ಥರನಾಗಿ ವಿಶ್ವ ಪಾರಂಪರಿಕ ಪಟ್ಟಿ ಸ್ಥಳಗಳನ್ನು ಗುರುತಿಸೋದ್ರಿಂದ ಹಲವಾರು ಏನಿದೆ ಉಪಯೋಗಗಳಿದೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದರೆ ಯಾವುದಾದ್ರೂ ಒಂದು ಸ್ಥಳ, ಫಾರ್ ಎಕ್ಸಾಂಪಲ್ ತಾಜ್ ಮಹಲ್ ಅಂತ ಅಂದ್ಕೊಳ್ಳೋಣ. ತಾಜ್ ಮಹಲ್ ಕೂಡ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದಂಥ ಒಂದು ಸ್ಥಳ. ಸೊ ಈ ತಾಜ್ ಮಹಲನ್ನು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸೋದ್ರಿಂದ ಆಗುವಂಥ ಲಾಭಗಳು ಅಂತಂದರೆ, ಒಂದು, ಯುನೆಸ್ಕೋನ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ NGOಗಳು ಈ ತಾಜ್ ಮಹಲ್ ಅಭಿವೃದ್ಧಿಗಾಗಿ ಏನು ಮಾಡುತ್ತೆ, ಹಣಕಾಸನ್ನು ನೀಡುತ್ತೆ. ಈ ಹಣಕಾಸಿನಿಂದಾಗಿ ಮತ್ತೆ ತಾಜ್ ಮಹಲ್ ಅಂದರೆ ಅದನ್ನು ಕೆಡವಿ ಮತ್ತು ವಾಪಸ್ ಕಟ್ಟಂಗಿಲ್ಲ, ಬಟ್ ಅದರ ಆಸ್ಪಾಸಾದಂಥ ಗಾರ್ಡನ್ಗಳನ್ನು ರಚಿಸುವುದು ಅಥವಾ ಏನೋ ಒಂದು ವಿಶೇಷವಾದಂಥ ಹೊಸ ಕೆಲಸಗಳನ್ನು ಮಾಡ್ಕೋಬೋದು ಈ ಹಣಕಾಸು ವ್ಯವಸ್ಥೆಯನ್ನು ಒದಗಿಸೋದ್ರಿಂದ. ಇನ್ನೊಂದು, ಇದೊಂದು ಪ್ರವಾಸೋದ್ಯಮ ಒಂದು ಸ್ಥಳ ಆಗುತ್ತೆ. ಇವಾಗ ನಮಗೂ ಕೂಡ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅಂದರೆ ತಾಜ್ ಮಹಲ್ ಹೋಗಬೇಕು ಆದಂಥ ಒಂದು ಪ್ರವಾಸೋದ್ಯಮ ಆದಂಥ ಸ್ಥಳ. ಅಂದರೆ ಯುನೆಸ್ಕೋನ ಗುರುತಿಸಿದೆ ಅಂತಂದರೆ ಆ ಸ್ಥಳದಲ್ಲಿ ಏನಾದರೂ ಒಂದು ವಿಶೇಷತೆ ಇರುತ್ತೆ ಅಂಥೇಳಿ ಈ ಥರ ಮೈಂಡಿಂದ ಈ ಸ್ಥಳಕ್ಕೆ ಏನಾಗುತ್ತೆ, ಒಂದು ವಿಶೇಷವಾದಂಥ ಸ್ಥಾನವನ್ನು ನೀಡುತ್ತೆ. ಮತ್ತು ತಾಜ್ ಮಹಲ್ನ ನೆರೆಹೊರೆಯ ಜನರಿಗೆ ಏನಾಗುತ್ತೆ ಅಂತಂದರೆ ಒಂದು ಪ್ರವಾಸೋದ್ಯಮ ಆಗುತ್ತೆ. ಮತ್ತು ವ್ಯಾಪಾರಗಳಲ್ಲಿ ಅಂದರೆ ಅಲ್ಲಿ ಬಂದಂಥ ಪ್ರವಾಸಿಗರಿಗೆ ವ್ಯಾಪಾರದಲ್ಲಿ ಕೂಡ ಏನು ಆಗುತ್ತೆ, ತಾಜ್ ಮಹಲ್ನ ನೆರೆಹೊರೆ ಜನರಿಗೆ ಒಂದು ವ್ಯಾಪಾರದಲ್ಲಿ ಉಪಯೋಗ ಆಗುತ್ತೆ. ಸೊ ಇದೇ ಥರನಾಗಿ ಹಲವಾರು ಉಪಯೋಗಗಳು ಯಾವುದರಿಂದ ಆಗ್ತವೆ ಅಂದರೆ ಯುನೆಸ್ಕೋ ವಿಶ್ವ ಪಾರಂಪರಿಕ ಒಂದು ಸ್ಥಳಗಳನ್ನು ಗುರುತಿಸೋದ್ರಿಂದಾಗಿ ಈ ಥರನಾದ ಉಪಯೋಗಗಳಾಗ್ತವೆ. ಇನ್ಮೇಲೆ ನಾನು ಹೇಳೋದು, ಓಕೆ, ಇನ್ನು ತುಂಬ ಇಂಪಾರ್ಟೆಂಟ್ ಆದಂಥ ನೋಟ್ಗಳನ್ನು ಎಕ್ಸ್ಪ್ಲೇನ್ ಮಾಡೋಣ. ಅವುಗಳಲ್ಲಿ ಪ್ರಮುಖವಾಗಿತ್ತಂದರೆ ಯುನೆಸ್ಕೋ ವಿಶ್ವ ಪಾರಂಪರಿಕ ಸಮಿತಿ ಸ್ಥಾಪನೆ ಆಗಿದ್ದು ಯಾವಾಗ ಅಂತ ನಾನು ಮೊದಲೇ ಹೇಳಿದಾಗೆ 1975ರಲ್ಲಿ. ಇದು 19 ನವೆಂಬರ್ 16, 1972ರಲ್ಲಿ ಏನಾಗುತ್ತೆ ಅಂತಂದರೆ ಅಂಗೀಕಾರ ಆಗುತ್ತೆ. ಡಿಸೆಂಬರ್ 17, 1975ರಲ್ಲಿ ಇದು ಜಾರಿಗೆ ಆಗುತ್ತೆ. ಸೊ ಇಲ್ಲಿ 1975ರಲ್ಲಿ ಜಾರಿಗೆ ಆದಾಗಿನಿಂದ ಪ್ರಸ್ತುತದವರೆಗೆ ವಿಶ್ವ ಮಟ್ಟದಲ್ಲಿ ಎಷ್ಟು ಅಂತಾರಾಷ್ಟ್ರೀಯ ವಿಶ್ವ ಪಾರಂಪರಿಕ ಪಟ್ಟಿಗಳು ಇದ್ದಾವೆ ಅಂತ ನೋಡೋದಾದರೆ, ಪ್ರಸ್ತುತದಲ್ಲಿ ಇಲ್ಲಿ 44 ಅಧಿವೇಶನಗಳನ್ನು ನಡೆಸಿದೆ. 44 ಅಧಿವೇಶನಗಳನ್ನು ನಡೆಸಿದೆ. ಸೊ ಈ 44ನೇ ಅಧಿವೇಶನ ಯಾವಾಗ ಆಯಿತು ಅಂತಂದರೆ 2021 ಚೀನಾ ದೇಶದಲ್ಲಿ ಆಗುತ್ತೆ. ಸೊ ಚೀನಾ ದೇಶದಲ್ಲಿ 44ನೇ ಅಧಿವೇಶನ ಆಗುತ್ತೆ. ಸೊ ಇದರ ಅಧ್ಯಕ್ಷತೆಯನ್ನು ಅವರು ವಹಿಸ್ಕೊತಾರೆ ಅಂದರೆ ಶ್ರೀ ಟಿಯಾನ್ ಕ್ಸುಜನ್. ಸೊ ಈ ಚೀನಾ ದೇಶದ ಇವ್ರ ಹೆಸರನ್ನು ಎಕ್ಸ್ಪ್ಲೇನ್ ಅಥವಾ ಪ್ರೊನೌನ್ಸ್ ಮಾಡೋಕ್ಕೆ ಆಗೋದಿಲ್ಲ ಅಂಥ ಹೆಸರು ಇವರು. ಸೊ ನಮ್ಮ ಭಾರತದಲ್ಲಿ ಆದರೆ ವೆರಿ ಈಸಿ ಆದಂಥ ಹೆಸರುಗಳು ನಮ್ಮವು, ಕಲ್ಲಪ್ಪ, ಬೀರಪ್ಪ, ಇಂಥ ಹೆಸರುಗಳು. ಸೊ ಇಲ್ಲಿ ನೋಡಿ, ಶ್ರೀ ಟಿಯಾನ್ ಕ್ಸುಜನ್ ಅವರು ಯುನೆಸ್ಕೋನ 44ನೇ ಒಂದು ಅಧಿವೇಶನದ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊತಾರೆ. ಇದು ಯಾವಾಗ ನಡೀತದೆ ಅಂದರೆ 2021ರಲ್ಲಿ. ಸೊ ಇವರು ಕೂಡ ಚೀನಾ ದೇಶದ
ಒಬ್ಬ ಪ್ರಜೆಯಾಗಿದ್ದಾರೆ. ಇನ್ನು 45ನೇ ಅಧಿವೇಶನ ಎಲ್ಲಿ ನಡೀತಿದೆ ಅಂತಂದರೆ ರಷ್ಯಾ ದೇಶದ ಕುಜನ್ನಲ್ಲಿ 45ನೇ ಅಧಿವೇಶನ ನಡೆಯಲಿದೆ. ಅಂದರೆ ಇದು ಇನ್ನೂ ನಡೆದಿಲ್ಲ. ಸೊ ಯಾವುದಾದ್ರೂ ಈ ವರ್ಷದ ಅಧಿವೇಶನದಲ್ಲಿ ನಡೆದಾಗ ಮುಂದಿನ ಅಧಿವೇಶನ ಎಲ್ಲಿ ನಡಿಬೇಕು ಅಂತೇಳಿ ಈ ಅಧಿವೇಶನದಲ್ಲೇ ನಿರ್ಧಾರ ಆಗುತ್ತೆ. ಸೊ ಹಾಗಾಗಿ ಚೀನಾ ದೇಶದಲ್ಲಿ ನಡೆದಂಥ ಈ ಅಧಿವೇಶನದಲ್ಲೇನು ಕೂಡ ಮುಂದಿನ ಅಧಿವೇಶನ ಎಲ್ಲಿ ಆಗಬೇಕು ಅಂತೇಳಿ ನಿರ್ಧಾರ ಆಗುತ್ತೆ. ಅದು ಎಲ್ಲಿ ಅಂತಂದರೆ ರಷ್ಯಾ ದೇಶದ ಕುಜನ್ನಲ್ಲಿ 45ನೇ ಅಧಿವೇಶನ ನಡೆಯಲಿದೆ. ಓಕೆ, ಈ ಅಧಿವೇಶನದಲ್ಲಿ ಏನಾಗ್ತವೆ ಅಂದರೆ ಯಾವುದೇ ಸದಸ್ಯ ರಾಷ್ಟ್ರಗಳು ಕಳಿಸಿದಂಥ ಲಿಸ್ಟ್ನಲ್ಲಿ ಯಾವ ಒಂದು ಸ್ಥಳ ಯೋಗ್ಯವಾಗಿದೆ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲು ಅಂತೇಳಿ ಈ ಅಧಿವೇಶನದಲ್ಲಿ ನಿರ್ಧಾರ ಆಗುತ್ತೆ. ಓಕೆ, ಇನ್ನು 2021ರಲ್ಲಿ ನಡೆದಂಥ ಯುನೆಸ್ಕೋನ 44ನೇ ಸಮ್ಮೇಳನದ ಅಥವಾ ಒಂದು ಅಧಿವೇಶನದ ಒಂದು ವಿಶೇಷತೆ ಅಥವಾ ಇಂಪಾರ್ಟೆಂಟ್ ನೋಟ್ಸ್ ಏನಪ್ಪ ಅಂತಂದರೆ 2021ರಲ್ಲಿ ನಡೆದ ಈ 44ನೇ ಅಧಿವೇಶನದಲ್ಲಿ ಯುನೆಸ್ಕೋಗೆ ಏನು ಮಾಡಲಾಗುತ್ತೆ, ಮತ್ತು 26 ಸ್ಥಳಗಳನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗುತ್ತೆ. ಸೊ ಹಾಗಾಗಿ ಈ 26 ಸ್ಥಳಗಳನ್ನ ಸೇರಿಸೋದ್ರಿಂದ 1975ರಿಂದ ಪ್ರಸ್ತುತ 2021ರವರೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ವಿಶ್ವದಲ್ಲಿ ಎಷ್ಟು ಯುನೆಸ್ಕೋನ ಒಂದು ವಿಶ್ವ ಪಾರಂಪರಿಕ ತಾಣಗಳನ್ನು ಗುರುತಿಸಿದೆ ಅಂತಂತಂದರೆ 1975ರಿಂದ 2021ರವರೆಗೆ ಪ್ರಸ್ತುತದಲ್ಲಿ ಇದು ಇಂಪಾರ್ಟೆಂಟ್ ನೋಟ್ ಏನಪ್ಪ ಅಂತಂದರೆ 1155 ಸ್ಥಳಗಳನ್ನು ಪ್ರಸ್ತುತವರೆಗೆ ಯುನೆಸ್ಕೋ ಏನು ಮಾಡಿದೆ, ವಿಶ್ವ ಪಾರಂಪರಿಕ ಸ್ಥಳಗಳನ್ನು ಗುರುತಿಸಿದೆ. ಓಕೆ, ಇನ್ನೂ ಒಂದು ಇಂಪಾರ್ಟೆಂಟ್ ನೋಟ್ ಏನಪ್ಪ ಅಂತಂದರೆ ವಿಶ್ವ ಮಟ್ಟದಲ್ಲಿ ಅತಿ ಹೆಚ್ಚು ಯುನೆಸ್ಕೋನ ವಿಶ್ವ ಪಾರಂಪರಿಕ ಸ್ಥಳಗಳನ್ನು ಹೊಂದಿದ ಮೊದಲನೇ ದೇಶ ಅಥವಾ ಅತಿ ಹೆಚ್ಚು ಸ್ಥಳಗಳನ್ನು ಹೊಂದಿದಂಥ ದೇಶ ಯಾವುದಪ್ಪ ಅಂತಂದರೆ ಅದು ಇಟಲಿ ದೇಶ. ಇದು 58 ಸ್ಥಳಗಳನ್ನು ಹೊಂದುವುದರ ಮೂಲಕ ಏನು ಮಾಡಿದೆ ಅಂತಂದರೆ ಅತಿ ಹೆಚ್ಚು ಯುನೆಸ್ಕೋ ಸ್ಥಳಗಳನ್ನು ಗುರುತಿಸಿಕೊಂಡಂಥ ದೇಶ ಯಾವುದಂದರೆ ಇಟಲಿ. ಓಕೆ, ಇನ್ನು ಎರಡನೇ ದೇಶ ಅಂತಂದರೆ ಚೀನಾ 56 ಸ್ಥಳಗಳನ್ನು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಸಿದೆ. ಸೊ ಹಾಗಾಗಿ ಇದು ಎರಡನೇ ಸ್ಥಾನದಲ್ಲಿದೆ. ಇನ್ನು ಮೂರನೇದು ಅಂತಂದರೆ ಜರ್ಮನ್ ದೇಶ 51 ಸ್ಥಳಗಳನ್ನು ತನ್ನ ದೇಶದಲ್ಲಿ ಏನು ಮಾಡಿದೆ, ವಿಶ್ವ ಪಾರಂಪರಿಕ ಸ್ಥಳಗಳನ್ನು ಗುರುತಿಸಿದೆ. ಸೊ ಹಾಗಾಗಿ ಜರ್ಮನ್ ಮೂರನೇ ಸ್ಥಾನದಲ್ಲಿದೆ. ಮೊದಲನೇ ಸ್ಥಾನದಲ್ಲಿ ಇಟಲಿ 58 ಸ್ಥಳಗಳನ್ನು ಹೊಂದಿದೆ. ಎರಡನೇ ಸ್ಥಾನದಲ್ಲಿ ಚೀನಾ 56 ಸ್ಥಳಗಳನ್ನು ಹೊಂದಿದೆ. ಮೂರನೇ ಸ್ಥಾನದಲ್ಲಿ ಯಾವುದಿದೆ ಅಂದರೆ ಜರ್ಮನ್ 51 ಸ್ಥಳಗಳನ್ನು ಹೊಂದಿದೆ. ಓಕೆ, ಇನ್ನು ಈ ವೆರಿ ಇಂಪಾರ್ಟೆಂಟ್ ನೋಟ್ ಏನಪ್ಪ ಅಂತಂದರೆ ಭಾರತ ದೇಶ ಎಷ್ಟು ಯುನೆಸ್ಕೋ ಸ್ಥಳಗಳನ್ನು ಅಥವಾ ಎಷ್ಟು ಯುನೆಸ್ಕೋನ ವಿಶ್ವ ಪಾರಂಪರಿಕ ತಾಣಗಳನ್ನು ಹೊಂದಿದೆ ಅಂತಂದರೆ ಇಂಡಿಯಾ 40 ಸ್ಥಳಗಳನ್ನು ಹೊಂದಿದೆ. ಸೊ 40 ಸ್ಥಳಗಳನ್ನು ಹೊಂದೋದ್ರ ಮೂಲಕ ಭಾರತ ಎಷ್ಟನೇ ಶ್ರೇಯಾಂಕದಲ್ಲಿದೆ ಅಂತಂದರೆ ಅದು 6ನೇ ಸ್ಥಳದಲ್ಲಿದೆ. 6ನೇ ಸ್ಥಾನದಲ್ಲಿದೆ. ಸೊ ಮೊದಲನೇ ಸ್ಥಾನದಲ್ಲಿ ಇಟಲಿ ಇದೆ. ಹಾಗೆ ಭಾರತ ದೇಶ ಎಷ್ಟನೇ ಸ್ಥಳಾಂಕದಲ್ಲಿದೆ ಅಂತಂದರೆ ಅದು 6ನೇ ಸ್ಥಳಗಳನ್ನು ಹೊಂದಿದೆ. ಓಕೆ, ಈ ಥರನಾಗಿ ಯುನೆಸ್ಕೋನ ಕ್ವಶನ್ ಆಗುವಂಥ ಸಾಧ್ಯತೆ ಇದೆ. ಏನಪ್ಪ ಅಂದರೆ ಅತಿ ಹೆಚ್ಚು ವಿಶ್ವ ಪಾರಂಪರಿಕ ತಾಣಗಳನ್ನು ಹೊಂದಿದ ದೇಶಗಳು ಅಂಥೇಳಿ ಮತ್ತು ಅವುಗಳ ಶ್ರೇಯಾಂಕಗಳನ್ನು ಹೇಳಿ ಅಂಥೇಳಿ ಕ್ವಶನ್ ಆಗುವಂಥ ಸಾಧ್ಯತೆ ಇದೆ. ಸೊ ಅದರಲ್ಲಿ ಮೊದಲನೇ ಸ್ಥಾನ ಇಟಲಿ, ಎರಡನೇದು ಚೀನಾ, ಮೂರನೇದು ಜರ್ಮನ್. ಮತ್ತು ಇನ್ನೂ ಒಂಥರ ಕ್ವಶನ್ ಆಗ್ಬೋದು. ಏನಪ್ಪ ಅಂದರೆ ವಿಶ್ವ ಪಾರಂಪರಿಕ ತಾಣಗಳನ್ನು ಹೊಂದುವುದರಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿ ಇದೆ ಅಂತ ಕೇಳಿದರೆ ಅದು 6ನೇ ಸ್ಥಾನದಲ್ಲಿದೆ. ಎಷ್ಟು ಸ್ಥಳಗಳು? 40 ಸ್ಥಳಗಳು. ಓಕೆ, ಇನ್ನು ಭಾರತದಲ್ಲಿರುವಂಥ ವಿಶ್ವ ಪಾರಂಪರಿಕ ಸ್ಥಳಗಳ ವಿಶೇಷತೆ ಅಥವಾ ಒಂದು ಇಂಪಾರ್ಟೆಂಟ್ ನೋಟ್ಸ್ ಏನಪ್ಪ ಅಂತಂದರೆ ಪ್ರಸ್ತುತದಲ್ಲಿ ಭಾರತ ಎಷ್ಟು ಯುನೆಸ್ಕೋ ಸ್ಥಳಗಳನ್ನು ಹೊಂದಿದೆ ಅಂತಂದರೆ ಅದು 40 ಸ್ಥಳಗಳನ್ನು ಏನು ಮಾಡಿದೆ, ಪ್ರಸ್ತುತದಲ್ಲಿ ವಿಶ್ವ ಪಾರಂಪರಿಕ ಸ್ಥಳಗಳ ಅಂತೇಳಿ ಗುರುತಿಸಲಾಗಿದೆ. ಓಕೆ, ಸೊ ಇನ್ನು 39ನೇ ಸ್ಥಳವಾಗಿ ಯಾವಾಗ ಗುರುತಿಸ್ಕೊಳ್ಳುತ್ತೆ ಅಂತಂದರೆ 2021ರಲ್ಲಿ ನಡೆದಂಥ ಯುನೆಸ್ಕೋನ 44ನೇ ಸಮ್ಮೇಳನ. ಸೊ ಅಂದರೆ ಹೋದ ವರ್ಷವೇ ನಡೆದಂಥ 44ನೇ ಸಮ್ಮೇಳನದಲ್ಲಿ ಏನು ಮಾಡಿದೆ, ಭಾರತ ದೇಶದಲ್ಲಿ ಮತ್ತೆ 2 ಸ್ಥಳಗಳನ್ನು ಗುರುತಿಸ್ಕೊಂಡಿದ್ದೇವೆ. ಆ 39ನೇ ಸ್ಥಳ ಯಾವುದಪ್ಪ ಅಂತಂದರೆ
ತೆಲಂಗಾಣದ ವಾರಂಗಲ್ನಲ್ಲಿರುವಂಥ ಕಾಕತೀಯ ರುದ್ರಪ್ಪ ದೇವಾಲಯನ ಅಂತಾರೆ. ಇದಕ್ಕೆ ರುದ್ರೇಶ ದೇವಾಲಯನೂ ಅಂತಾರೆ ಅಥವಾ ರಾಮಪ್ಪ ದೇವಾಲಯನ ಅಂತಲೂ ಕೂಡ ಇದಕ್ಕೇನು ಮಾಡ್ತಾರೆ, ಕರೀತಾರೆ, ರಾಮಪ್ಪ ದೇವಾಲಯ. ಓಕೆ, ಇದನ್ನು ಭಾರತ ದೇಶದಲ್ಲಿ 39ನೇ ಯುನೆಸ್ಕೋ ಪಾರಂಪರಿಕ ಸ್ಥಳ ಅಂತೇಳಿ 2021ರಲ್ಲಿ ಗುರುತಿಸಲಾಗುತ್ತೆ. ಓಕೆ, ಇನ್ನು 40ನೇ ಸ್ಥಳ ಅಂತಂದರೆ ಗುಜರಾತದ ಹರಪ್ಪ ಯುಗದಲ್ಲಿ ಇರುವಂಥ ಧೋಲವೀರ ನಗರ ಯೋಜನೆ. ಗುಜರಾತದ ಹರಪ್ಪ ನಗರದಲ್ಲಿರುವಂಥ ಧೋಲವೀರ ನಗರ ಯೋಜನೆ. ಸೊ ನಗರ ಯೋಜನೆ ಅಥವಾ ನಗರವನ್ನು ಅಥವಾ ಪಟ್ಟಣವನ್ನು ಏನು ಮಾಡಲಾಗುತ್ತೆ ಅಂತಂದರೆ ಭಾರತ ದೇಶದಲ್ಲಿ 40ನೇ ವಿಶ್ವ ಪಾರಂಪರಿಕ ಸ್ಥಳ ಅಂತೇಳಿ ಗುಜರಾತ್ನಲ್ಲಿರುವಂಥ ಧೋಲವೀರ ನಗರ ಯೋಜನೆಯನ್ನು ಅಥವಾ ನಗರವನ್ನು 40ನೇ ಸ್ಥಳವನ್ನಾಗಿ ಗುರುತಿಸಲಾಗುತ್ತೆ. ಓಕೆ, ಇನ್ನೂ ಒಂದು ಇಂಪಾರ್ಟೆಂಟ್ ನೋಟ್ ಇಲ್ಲಿ ಏನಪ್ಪ ಅಂತಂದರೆ ಭಾರತ ದೇಶದಲ್ಲಿ ಗುರುತಿಸಿಕೊಂಡಂಥ ವಿಶ್ವ ಪಾರಂಪರಿಕ ಸ್ಥಳಗಳಲ್ಲಿ ಮೊಟ್ಟ ಮೊದಲನೇ ಸ್ಥಳಗಳು ಯಾವುವು ಅಂತೇಳಿ ಅಂತಂದರೆ, ಸೊ ಭಾರತ ದೇಶವು ಏನು ಮಾಡುತ್ತೆ ಅಂತಂದರೆ ವಿಶ್ವ ಪಾರಂಪರಿಕ ಪಟ್ಟಿಗಳ ಒಂದು ವಿಶೇಷತೆಯನ್ನು ಹೊಂದಿರುವಂಥ ಸ್ಥಳಗಳ ಒಂದು ಪಟ್ಟಿಯನ್ನು ಯಾವಾಗ ಯುನೆಸ್ಕೋಗೆ ಸಲ್ಲಿಸುತ್ತೆ ಅಂತಂದರೆ ಅದು ನವೆಂಬರ್ 14, 1977ರಲ್ಲಿ ಏನು ಮಾಡುತ್ತೆ ಅಂತಂದರೆ ಹೇಳಿ ತಾಜ್ ಮಹಲ್, ಒಂದನೇದು ತಾಜ್ ಮಹಲ್, ಎರಡನೇದು ಆಗ್ರಾ ಕೋಟೆ, ಮೂರನೇದು ಅಜಂತಾ, ನಾಲ್ಕನೇದು ಎಲ್ಲೋರಾ. ಈ ಸ್ಥಳಗಳನ್ನು ಏನು ಮಾಡುತ್ತೆ ಅಂತಂದರೆ ನವೆಂಬರ್ 14, 1977ರಲ್ಲಿ ಯುನೆಸ್ಕೋಗೆ ಏನು ಮಾಡುತ್ತೆ, ಒಂದು ಪಟ್ಟಿಯನ್ನು ಕಳಿಸುತ್ತೆ. ಸೊ ಭಾರತ ದೇಶದಲ್ಲಿ ಯುನೆಸ್ಕೋ ಹೇಳಿದಂಥ ಮಾನದಂಡಗಳ ಆಧಾರದ ಮೇಲೆ ಏನು ಮಾಡುತ್ತೆ ಅಂದರೆ ಈ 4 ಸ್ಥಳಗಳನ್ನು ಒಂದು ಪಟ್ಟಿಯನ್ನು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಸಲು ಅರ್ಹವಾದಂಥ ಈ 4 ಸ್ಥಳಗಳು ಭಾರತ ದೇಶದಲ್ಲಿ ಇದ್ದಾವೆ ಅಂಥೇಳಿ ಒಂದು ಪಟ್ಟಿಯನ್ನು ಯುನೆಸ್ಕೋಗೆ ನವೆಂಬರ್ 14, 1977ರಲ್ಲಿ ಏನು ಮಾಡುತ್ತೆ ಅಂದರೆ ಸಲ್ಲಿಸುತ್ತೆ. ಸೊ ಈ ಸಲ್ಲಿಸಿದಂಥ ಒಂದು ಪಟ್ಟಿಯನ್ನು ಅಥವಾ ಒಂದು ಅರ್ಜಿಯನ್ನು ಯುನೆಸ್ಕೋ ಯಾವಾಗ ಮಾಡುತ್ತೆ ಅಂತಂದರೆ 1983ರಲ್ಲೇ ನಡೆದಂಥ ಒಂದು ಅಧಿವೇಶನದಲ್ಲಿ ಇವುಗಳನ್ನು ಏನು ಮಾಡುತ್ತೆ, ಯುನೆಸ್ಕೋ ಪಾರಂಪರಿಕ ಪಟ್ಟಿಯ ಸ್ಥಳಗಳಿಗೆ ಏನು ಮಾಡುತ್ತೆ, ಗುರುತಿಸುತ್ತೆ. ಸೊ ಈ 4 ಸ್ಥಳಗಳನ್ನು ಯಾವಾಗ ಸೇರಿಸ್ತಾರೆ ಅಂದರೆ 1983ರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಸ್ತಾರೆ. ಸೊ ಈ ಮೂಲಕ ಏನು ಮಾಡ್ತಾರೆ ಅಂತಂದರೆ ಭಾರತ ದೇಶದಲ್ಲಿ ಗುರುತಿಸಿಕೊಂಡಂಥ ವಿಶ್ವ ಪಾರಂಪರಿಕ ತಾಣಗಳು, ಮೊಟ್ಟ ಮೊದಲ ಪಾರಂಪರಿಕ ತಾಣಗಳು ಯಾವಪ್ಪ ಅಂತಂದರೆ ಅವು ತಾಜ್ ಮಹಲ್, ಆಗ್ರಾ ಕೋಟೆ, ಅಜಂತಾ, ಎಲ್ಲೋರಾ. ಸೊ ಈ 4 ಸ್ಥಳಗಳ ಒಂದು ವಿಶೇಷತೆಯನ್ನು ನೋಡೋದಾದರೆ ಇಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ನೋಟ್ ಏನಪ್ಪ ಅಂತಂದರೆ ಕರ್ನಾಟಕದಲ್ಲಿ ಯುನೆಸ್ಕೋನ ವಿಶ್ವ ಪಾರಂಪರಿಕ ಸ್ಥಳಗಳನ್ನು ಎಷ್ಟು ಸ್ಥಳಗಳನ್ನು ಗುರುತಿಸಿದೆ ಅಂತಂದರೆ ಪ್ರಸ್ತುತ ಇಲ್ಲಿಯವರೆಗೆ ಅಂತಂದರೆ ಕೇವಲ 2 ಸ್ಥಳಗಳನ್ನು ಗುರುತಿಸ್ಕೊಂಡಿದೆ. ಸೊ ಅವು ಯಾವ ಪ್ರಮುಖವಾದಂಥ 2 ಸ್ಥಳಗಳು ಅಂತಂದರೆ ಒಂದು ಹಂಪಿ, ಇನ್ನೊಂದು ಪಟ್ಟದಕಲ್ಲು. ಸೊ ಈ ಹಂಪಿಯನ್ನು 1986ರಲ್ಲಿ ವಿಶ್ವ ಪಾರಂಪರಿಕ ಸ್ಥಳವನ್ನಾಗಿ ಹಂಪಿಯನ್ನು ಗುರುತಿಸ್ತಾರೆ. ಮತ್ತು ಪಟ್ಟದಕಲ್ಲನ್ನು 1987ರಲ್ಲಿ ವಿಶ್ವ ಪಾರಂಪರಿಕ ಸ್ಥಳ ಅಂತೇಳಿ ಗುರುತಿಸ್ತಾರೆ. ಓಕೆ, ಇಲ್ಲಿ ಒಂದು ಹಂಪಿಯ ಒಂದು ವಿಶೇಷತೆ ಅಂತಂದರೆ ಈ ಹಂಪಿಯನ್ನು ವಿಜಯನಗರ ಸಾಮ್ರಾಜ್ಯದಲ್ಲಿ ಏನು ಮಾಡ್ತೇವೆ ಅದರ ಅವಶೇಷಗಳನ್ನು ಹೊಂದಿದೆ ಇದು. ಸೊ ವಿಜಯನಗರ ಸಾಮ್ರಾಜ್ಯದಲ್ಲಿ ನಿರ್ಮಾಣಗೊಂಡಂಥ ಒಂದು ಸ್ಥಳ ಇದು. ಸೊ ಈ ಹಂಪಿ ಯಾವ ನಗರ ದಡದಲ್ಲಿದೆ ಅಂತೇಳಿ ಕೇಳಿದರೆ ತುಂಗಭದ್ರಾ. ಕ್ವಶನ್ ಆಗಿದೆ ಕೂಡ. ಸೊ PCPSIಯಲ್ಲಿ ಕೂಡ ಇದೇ ಥರನಾದಂಥ ಕ್ವಶನ್ಗಳನ್ನು ತೆಗಿತಾನೆ. ಒಂದು ವಿಶ್ವ ಪಾರಂಪರಿಕ ಸ್ಥಳಗಳನ್ನು ಹೇಳಿ ಇದು ಯಾವ ನದಿಯ ದಡದಲ್ಲಿದೆ ಅಂತೇಳಿ ಈ ರೀತಿಯಾದಂಥ ಕ್ವಶನ್ ಬರ್ತವೆ. ಸೊ ಹಾಗಾಗಿ ಹಂಪಿ ತುಂಗಭದ್ರಾ ನದಿಯ ದಡದಲ್ಲಿದೆ. ಸೊ ಇದು
ವಿಜಯನಗರ ಸಾಮ್ರಾಜ್ಯದ ಅವಶೇಷಗಳನ್ನು ಹೊಂದಿದಂಥ ಒಂದು ಸ್ಥಳ ಇದು. ಯಾವಾಗ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗುತ್ತೆ? 1986ರಲ್ಲಿ. ಇನ್ನು ಪಟ್ಟದಕಲ್ಲು. ಸೊ ಪಟ್ಟದಕಲ್ಲನ್ನು ಯಾವಾಗ ಸೇರಿಸಲಾಗುತ್ತೆ? 1987ರಲ್ಲಿ. ಇವೇ ಎರಡು ಸ್ಥಳಗಳನ್ನು ಕರ್ನಾಟಕ ದೇಶದಿಂದ ಏನು ಮಾಡಲಾಗಿದೆ? ವಿಶ್ವ ಪಾರಂಪರಿಕ ಪಟ್ಟಿಗಳ ಸ್ಥಳಗಳನ್ನಾಗಿ ಗುರುತಿಸಲಾಗಿದೆ. ಓಕೆ, ಇನ್ನು ಈ 1983ರಲ್ಲಿ ಸೇರಿಸಲಾದಂಥ ಭಾರತದಲ್ಲಿ ಮೊಟ್ಟ ಮೊದಲ ವಿಶ್ವ ಪಾರಂಪರಿಕ ಸ್ಥಳಗಳ ಒಂದು ವಿಶೇಷತೆಯನ್ನು ನೋಡೋದಾದರೆ, ಮೊದಲಿಗೆ ಒಂದು ವಿಶೇಷತೆಯನ್ನು ನೋಡೋದಾದರೆ ತಾಜ್ ಮಹಲ್ ಈಸ್ ಅ ಸಿಂಬಲ್ ಆಫ್ ಲವ್. ಸೊ ತಾಜ್ ಮಹಲನ್ನು ಏನಂತ ಗುರುತಿಸ್ತಾರೆ ಅಂದರೆ ಇಟ್ಸ್ ಅ ಸಿಂಬಲ್ ಆಫ್ ಲವ್. ಸೊ ಈ ರೋಮಿಯೋ ಜೂಲಿಯೆಟ್ ಆ್ಯಕ್ಚುಲಿ ಲವ್ ಇಸ್ ಅ ಬ್ಲೈಂಡ್ ಅನ್ನೋಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅವರೇ, ರೋಮಿಯೋ ಆ್ಯಂಡ್ ಜೂಲಿಯೆಟ್. ಸೊ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದರೆ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಏನು ಬರುತ್ತೆ? ಫೋಟೋಸ್ ಬರ್ತವೆ. ಅವ್ರು ಹೆಂಗದಾರ ಅಂತಂದರೆ ಆದಿವಾಸಿಗಳ ಒಬ್ಬರು ಹೆಂಗಿರ್ತಾರಲ್ಲ, ಮೈ ತುಂಬ ಕೂದಲು ಎಕಡು, ಮೂಗು ಎಕಡು, ಕಣ್ಣು ಎಕಡು, ಆ ಥರ ಇದ್ದಂಥ ರೋಮಿಯೋ ಜೂಲಿಯೆಟ್. ಸೊ ಅವರಿಬ್ಬರ ನಡುವೆ ಅದೆಂಥ ಲವ್ ಬರುತ್ತೆ ಅಂತಂದರೆ, ಅವರು ಪ್ರೀತಿಸೋರ್ಗೆ ಏನು ಮಾಡ್ತಾರೆ, ಒಂದು ಮಾಡೆಲ್ ಆಗುವಂಥ ಲವ್ ಅವರಿಬ್ಬರ ನಡುವೆ ಆಗುತ್ತೆ. ಸೊ ಹಾಗಾಗಿ ಲವ್ ಇಸ್ ಅ ಬ್ಲೈಂಡ್ ಅನ್ನೋಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅವರು. ಸೊ ಅವರ ಒಂದು ಫೋಟೋನ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದರೆ ಇವರಿಬ್ಬರು ಲವ್ ಮಾಡ್ಯಾರ, ಎಲ್ಲಪ್ಪ ಇಂಥವ್ರು ಲವ್ ಮಾಡ್ಯಾರ ಅಂತ ಅನಿಸ್ಬಿಡುತ್ತೆ. ಸೊ ನಿಮಗೆ ಡೌಟ್ ಇದ್ದರೆ ರೋಮಿಯೋ ಆ್ಯಂಡ್ ಜೂಲಿಯೆಟ್ನ ಒಂದು ಫೋಟೋಸನ್ನು ನೋಡಿರಿ, ಅವಾಗ ಗೊತ್ತಾಗುತ್ತೆ. ಓಕೆ, ಇನ್ನು ತಾಜ್ ಮಹಲ್ ಈಸ್ ಅ ಸಿಂಬಲ್ ಆಫ್ ಲವ್. ಸೊ ಯಾಕಾಗಿ ಈ ತಾಜ್ ಮಹಲ್ ಭಾಳ ವಿಶೇಷತೆ ಅಥವಾ ಒಂದು ವಿಶೇಷ ಸ್ಥಾನವನ್ನು ಹೊಂದಿದೆ ಅಂತಂದರೆ, ಸೊ ಈ ತಾಜ್ ಮಹಲನ್ನು ಏನು ಮಾಡ್ತಾನೆ ಶಹಜಾನ ಅವನ 12ನೇ ಹೆಂಡತಿಕಿ. ಸೊ ಅವನ 12ನೇ ಹೆಂಡತಿ ಯಾರ ಅಂತಂದರೆ ಮಮ್ತಾಜ್. ಸೊ ಈ ಮಮ್ತಾಜ್ ಮೇಲೆ ಅವ್ನಿಗೇನಿರುತ್ತೆ? ಜಾಸ್ತಿ ಲವ್ ಇರುತ್ತೆ. ಅಂದರೆ ಇವನ ಹಿಂದಿದಂಥ 11 ಹೆಂಡತಿ ಮೇಲೆ ಅಷ್ಟೊಂದು ಲವ್ ಇರೋಂಗಿಲ್ಲ ಇವಾಗ. ಸೊ ಮದುವೆ ಆದಮೇಲೆ ಏನು ಲವ್ ಆಗುತ್ತೆ? ಲವ್ ಆಗೋದಿಲ್ಲ. ಸೊ ಹಾಗಾಗಿ ಇವನ ಶಹಜಾನನ 12ನೇ ಹೆಂಡತಿ ಆದಂಥ ಮಮ್ತಾಜ್ ಮೇಲೆ ಜಾಸ್ತಿ ಲವ್ ಇರುತ್ತೆ ಇವನಿಗೆ. ಸೊ ಅಕ್ಕಿಯ ಮೇಲೆ ಇರೋಂಥ ಅತಿಯಾದ ಪ್ರೇಮಕ್ಕಾಗಿ ಇವನೇನು ಮಾಡ್ತಾವೆ, ಅವಳ ಮಮ್ತಾಜ್ನ ಸಮಾಧಿಗಾಗಿ ತಾಜ್ ಮಹಲನ್ನು ಕಟ್ಟಿಸ್ತಾನೆ. ಓಕೆ, ಈ ಮಮ್ತಾಜ್ ಶಹಜಾನನ ಎಷ್ಟನೇ ಹೆಂಡತಿ ಅಂತಂದರೆ 12ನೇ ಹೆಂಡತಿ. ಈ 12ನೇ ಹೆಂಡತಿ 14ನೇ ಮಗುವನ್ನು ಏನು ಮಾಡುವಾಗ 14ನೇ ಮಗುವನ್ನು ಡೆಲಿವರಿ ಟೈಮ್ನ ಅಂದರೆ ಜನನವನ್ನು ನೀಡುವಂಥ ಟೈಮಲ್ಲಿ ಏನು ಮಾಡ್ತಾಳೆ ಇವಳು? ಜೂನ್ 17ಕ್ಕೆ ಸಾಯ್ತಾಳೆ. ಸೊ ಜಾಸ್ತಿ ಲವ್ ಇದ್ದಕ್ಕೆ ಸತ್ತಾಳಂದ್ರೆ ಮತ್ತು ಅಕ್ಕಿ ಅವರಿಬ್ಬರ ಲವ್ವನ್ನು ಒಂದು ಸಂಕೇತ ಮಾಡುವಂಥ ಒಂದು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬೇಕು ಅಂತೇಳಿ ಯಾರಿಗೆ ಅನಿಸುತ್ತೆ ಅಂದರೆ ಶಹಜಾನ್ಗೆ ಅನಿಸುತ್ತೆ. ಸೊ ಇವರಿಬ್ಬರ ಪ್ರೀತಿ ಅಮರವಾಗಿದ್ದನ ತಾಜ್ ಮಹಲ್ ಕಟ್ಟಿಸಿದ್ದ ಅಂತೇಳಿ ಅವರಿಬ್ಬರು ಲವ್ ಇತ್ತು ಜಾಸ್ತಿ ಅಂತ ಗೊತ್ತಾಗಿದ್ದು. ಹಾಗಾಗಿ ಈಕಿ ಮಮ್ತಾಜ್ ಏನು ಮಾಡ್ತಾಳೆ? ಶಹಜಾನ್ಗೆ 12ನೇ ಹೆಂಡತಿ. ಸೊ ಈ 12ನೇ ಹೆಂಡತಿ 14ನೇ ಮಗುವನ್ನು ಜನನ ಮಾಡುವಂಥ ಒಂದು ಟೈಮಲ್ಲಿ ಏನು ಮಾಡ್ತಾಳೆ? ಸೊ ಮರಣವನ್ನು ಹೊಂದ್ತಾಳೆ. ಸೊ ಹಾಗಾಗಿ ಇವಳ ಒಂದು ಸವಿನೆನಪಿಗಾಗಿ ಅಥವಾ ಇವರಿಬ್ಬರ ಪ್ರೀತಿಯ ಒಂದು ಸವಿನೆನಪಿಗಾಗಿ ಮುಮ್ತಾಜ್ನ ಸಮಾಧಿಗಾಗಿ ಏನು ಮಾಡ್ತಾನೆ ಅಂತಂದರೆ ಇವ ತಾಜ್ ಮಹಲನ್ನು ಕಟ್ಟಿಸ್ತಾನೆ. ಸೊ ಈ ತಾಜ್ ಮಹಲ್ನ ವಾಸ್ತುಶಿಲ್ಪಿ ಯಾರಪ್ಪ ಅಂತಂದರೆ ಉಸ್ತಾದ್ ಅಹಮದ್. ಇವ ಯಾರಂತಂದರೆ ತಾಜ್ ಮಹಲ್ನ ವಾಸ್ತುಶಿಲ್ಪಿ. ಕ್ವಶನ್ ಆಗಿದೆ ಕೂಡ ಇದು ಹಿಂದೆ PCಯಲ್ಲಿ ತುಂಬ ಸಾರಿ ಕ್ವಶನ್ ಆಗಿದೆ. PSI ಅಲ್ಲಿ SD FD ಅಲ್ಲಿ ಕೂಡ ಕ್ವಶನ್ ಆಗಿದೆ. ತಾಜ್ ಮಹಲ್ನ ವಾಸ್ತುಶಿಲ್ಪಿ ಯಾರಪ್ಪ ಅಂತಂದರೆ ಅದು ಉಸ್ತಾದ್ ಅಹಮದ್. ಓಕೆ, ಇನ್ನು ತಾಜ್ ಮಹಲ್ನ ಇನ್ನೂ ಪ್ರಮುಖವಾದಂಥ ವಿಶೇಷತೆ ಅಂತಂದರೆ ತಾಜ್ ಮಹಲ್ 42 ಎಕರೆಯಷ್ಟು ಏನು ಮಾಡಿದೆ? ಜಮೀನನ್ನು ಹೊಂದಿದೆ. ಸೊ 42 ಎಕರೆಯಷ್ಟು ಜಮೀನನ್ನು ಹೊಂದಿದೆ. 72 ಶತಕೋಟಿಯಷ್ಟು ಏನು ಮಾಡಿದೆ? ತಾಜ್ ಮಹಲ್ ನಿರ್ಮಾಣ ಮಾಡೋಕ್ಕಾಗಿ ಖರ್ಚಾಗಿದೆ. ಎಷ್ಟಂದರೆ 72 ಶತಕೋಟಿಯಷ್ಟು. ಸೊ ಇನ್ನೂ ಒಂದು ಪ್ರಮುಖವಾದಂಥ ನೋಟ್ ಏನಪ್ಪ ಅಂದರೆ ತಾಜ್ ಮಹಲಲ್ಲಿ ಇದನ್ನು ನಿರ್ಮಾಣಕ್ಕಾಗಿ 29,000 ಕಾರ್ಮಿಕರನ್ನು ನೇಮಿಸ್ಕೊಳ್ಳಾಗುತ್ತೆ. 29,000 ಕಾರ್ಮಿಕರು ಏನು ಮಾಡಿದ್ದಾರೆ? ತಾಜ್ ಮಹಲನ್ನು ಕಟ್ಟಿಸಿದಾಗಿದೆ. ಸೊ ತಾಜ್ ಮಹಲ್ಗೆ ನಿರ್ಮಾಣಕ್ಕಾಗಿ ಬಳಸಿದಂಥ ಕಲ್ಲು ಅಂತಂದರೆ ಅಮೃತಶಿಲೆ.
ಅಮೃತ ಶಿಲೆ. ಅಮೃತ ಶಿಲೆಯನ್ನು ಬಳಸಿ ಏನು ಮಾಡಲಾಗಿದೆ, ತಾಜ್ ಮಹಲನ್ನು ಕಟ್ಟಿಸಲಾಗಿದೆ. ಓಕೆ, ಇಷ್ಟು ತಾಜ್ ಮಹಲ್ನ ಒಂದು ವಿಶೇಷತೆ. ಸೊ ಇದರಲ್ಲಿ ಏನೇನಾಗಿ ಕಾಂಪಿಟೇಟಿವಲ್ಲಿ ಕ್ವಶನ್ ಕೇಳಬಹುದಾಗಿದೆ ಅಂತಂದರೆ, ಸೊ ತಾಜ್ ಮಹಲನ್ನು ನಿರ್ಮಿಸಿದವರು ಯಾರು ಅಂಥೇಳಿ ಶಹಜಹಾನ್. ಯಾರ ಸಮಾಧಿಯನ್ನಾಗಿ ನಿರ್ಮಿಸಲಾಗಿದೆ ಅಂದರೆ ಮಮತಾಜನ ಸಮಾಧಿ. ಅವನಿಗೆ 12ನೇ ಹೆಂಡತಿ ಮಮತಾಜ್ ಆಗಿರ್ತಾಳೆ. ಮತ್ತು ತಾಜ್ ಮಹಲ್ನ ವಾಸ್ತುಶಿಲ್ಪಿ ಯಾರು ಅಂತೇಳಿ ಉಸ್ತಾದ್ ಅಹಮದ್ ಅವರು ಏನಾಗಿದ್ದಾರೆ ಅಂದರೆ ತಾಜ್ ಮಹಲ್ನ ವಾಸ್ತುಶಿಲ್ಪಿ ಆಗಿದ್ದಾರೆ. ಓಕೆ, ಇನ್ನು ತಾಜ್ ಮಹಲ್ ಯಾವಾಗ ನಿರ್ಮಾಣ ಆಯಿತು ಅಂತ ಕ್ವಶನ್ ಕೂಡ ಆಗಿದೆ. 1632ರಲ್ಲಿ ಶಹಜಹಾನ್ ಏನು ಮಾಡ್ತಾನೆ, ತಾಜ್ ಮಹಲನ್ನು ಕಟ್ಟಿಸ್ತಾನೆ. ಇಷ್ಟು ತಾಜ್ ಮಹಲ್ನ ಒಂದು ವಿಶೇಷತೆ. ಇನ್ನು ಆಗ್ರಾ ಕೋಟೆಯ ಒಂದು ವಿಶೇಷತೆಯನ್ನು ನೋಡೋದಾದರೆ, ಸೊ ಆಗ್ರಾ ಕೋಟೆಯನ್ನು ಯಾರು ನಿರ್ಮಿಸ್ತಾರೆ ಅಂತಂದರೆ ಮೊಘಲ ಪ್ರಸಿದ್ಧ ದೊರೆ ಆದಂಥ ಅಕ್ಬರ್ ಏನು ಮಾಡ್ತಾನೆ ಅಂತಂದರೆ 1565ರಲ್ಲಿ ಆಗ್ರಾ ಕೋಟೆಯನ್ನು ರಚಿಸ್ತಾನೆ ಅಥವಾ ನಿರ್ಮಾಣವನ್ನು ಮಾಡ್ತಾನೆ. ಓಕೆ, ಈ ಆಗ್ರಾ ಎಂಬ ಸ್ಥಳದ ಇನ್ನೊಂದು ವಿಶೇಷತೆ ಅಂತಂದರೆ ಪ್ರಾಚೀನ ಭಾರತದ ಏನಾಗಿರ್ತೈತೆ, ಪ್ರಾಚೀನ ಭಾರತದ ರಾಜಧಾನಿ ಯಾವುದು ಅಂತಂದರೆ ಅದು ಆಗ್ರಾ. ಪ್ರಾಚೀನ ಭಾರತದ ರಾಜಧಾನಿಯಾಗಿ ಮೊದಲೆಲ್ಲ ಆಗ್ರಾ ಇತ್ತು. ಆಮೇಲೆ ಈಗ ಪ್ರಸ್ತುತದಲ್ಲಿ ಏನಿದೆ ಅಂತಂದರೆ ಭಾರತದ ರಾಜಧಾನಿ ನ್ಯೂ ಡೆಲ್ಲಿ ಇದೆಯಲ್ಲ, ಹಾಗೆ ಪ್ರಾಚೀನದಲ್ಲಿ ಅದರ ರಾಜಧಾನಿ, ಭಾರತದ ರಾಜಧಾನಿ ಯಾವುದಾಗಿತ್ತು ಅಂದರೆ ಆಗ್ರಾ ಆಗಿತ್ತು. ಸೊ ಇನ್ನು ಆಗ್ರಾ ಕೋಟೆ ಇನ್ನೂ ವಿಶೇಷತೆ ಅಂತಂದರೆ, ಆಗ್ರಾ ಕೋಟೆ ಯಾವ ನದಿಯ ದಡದಲ್ಲಿದೆ ಅಂತಂದರೆ ಅದು ಯಮುನಾ ನದಿಯ ದಡದಲ್ಲಿದೆ. ಯಮುನಾ ನದಿ ದಡದಲ್ಲಿದೆ. ಸೊ ಆಗ್ರಾ ಕೋಟೆ ಪ್ರಸ್ತುತ 94 ಎಕರೆ, 94 ಎಕರೆಯಷ್ಟು ಸ್ಥಳವನ್ನು ಏನಾಗಿದೆ ಆಗ್ರಾ ಕೋಟೆ ನಿರ್ಮಿಸಲಾಗಿದೆ. ಸೊ ಆಗ್ರಾ ಕೋಟೆಯಿಂದ ತಾಜ್ ಮಹಲ್ಗೆ ಬರೀ 2.5 ಕಿಲೋಮೀಟ್ರ್ ಮಾತ್ರ ಅಂತರ ಇರುತ್ತೆ. ಸೊ ನೀವು ಏನಾದರೂ ತಾಜ್ ಮಹಲ್ ನೋಡೋಕ್ಕೆ ಹೋದರೆ 2.5 ಕಿಲೋಮೀಟ್ರ್ ಬಿಟ್ಟೇ ಆಗ್ರಾ ಕೋಟೆ ಇದೆ. ಸೊ 2.5 ಕಿಲೋಮೀಟ್ರ್ ಮಾತ್ರ ಇವೆರಡರ ನಡುವೆ ಅಂತರವಿದೆ. ಓಕೆ, ಇನ್ನು ಆಗ್ರಾ ಕೋಟೆ, ಸೊ ಇದೊಂದು ಕೋಟೆ ಅಂತಂದರೆ ಆಗ್ರಾ ಕೋಟೆ 4 ಮಹಾದ್ವಾರಗಳನ್ನು ಹೊಂದಿದೆ. ಸೊ 4 ಮಹಾದ್ವಾರಗಳನ್ನು ಹೊಂದಿದೆ. 4 ಮಹಾದ್ವಾರಗಳನ್ನು ಹೊಂದಿದೆ. ಸೊ ಅವುಗಳಲ್ಲಿ 2 ಫೇಮಸ್ ಯಾವ ಸುಪ್ರಸಿದ್ಧ ಕೋಟೆಗಳು ಅಂತಂದ್ರೆ ಮಹಾದ್ವಾರಗಳು ಅಂತಂದರೆ, ಒಂದು ದೆಹಲಿ ಗೇಟ್ ಅಂತ ಕರಿತೀವಲ್ಲ, ದೆಹಲಿ ಗೇಟ್. ಇನ್ನೊಂದು ಲಾಹೋರ್ ಗೇಟ್. ಎರಡನೇದು ಲಾಹೋರ್ ಗೇಟ್. ಸೊ ಇಷ್ಟು ಆಗ್ರಾ ಕೋಟೆ ಒಂದು ವಿಶೇಷತೆ. ಸೊ ಇದ್ರ ಮೇಲೆ ಹೇಗೆ ಕ್ವಶನ್ ಆಗ್ಬೋದು ಅಂತೇಳಿ, ಆಗ್ರಾ ಕೋಟೆ ಯಾವ ಮಹಾರಾಜರ ಆಡಳಿತ ಅವಧಿಯಲ್ಲಿ ನಿರ್ಮಾಣಗೊಂಡಂಥ ಒಂದು ಕೋಟೆ ಅಂತಂದರೆ ಅದು ಮೊಘಲರ ಆಡಳಿತ ಅವಧಿಯಲ್ಲಿ ನಿರ್ಮಾಣ ಆದಂಥ ಒಂದು ಕೋಟೆ. ಯಾರು ಈ ಆಗ್ರಾ ಕೋಟೆಯನ್ನು ನಿರ್ಮಿಸಿದ್ರು ಅಂತಂದರೆ ಅಕ್ಬರ್. ಯಾವಾಗ? 1565ರಲ್ಲಿ. ಓಕೆ, ಪ್ರಾಚೀನ ಭಾರತದ ರಾಜಧಾನಿ ಯಾವುದಾಗಿತ್ತು ಅಂತೇಳಿ ಕೇಳಿದರೆ ಕೂಡ ಅದು ಆಗ್ರಾ ಆಗಿತ್ತು. ಇದ್ರ ಮೇಲೆ ಕೂಡ ಕ್ವಶನ್ ಆಗಿದೆ. ಆಗ್ರಾ ಕೋಟೆ ಯಾವ ನದಿಯ ದಡದಲ್ಲಿದೆ ಅಂತೇಳಿ ಅಂದರೆ ಅದು ಯಮುನಾ ನದಿಯ ದಡದಲ್ಲಿದೆ. ಸೊ ಇದ್ರ ಮೇಲೂ ಕೂಡ PCPSI FD/SDಯಲ್ಲಿ ಕೂಡ ಕ್ವಶನ್ ಆಗಿದೆ. ಓಕೆ, ಇಷ್ಟು ಆಗ್ರಾ ಕೋಟೆಯ ಒಂದು ವಿಶೇಷತೆ. ಸೊ ಹಾಗಾಗಿ ಯಾವುದೇ ಒಂದು ಸ್ಥಳವನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಸ್ಥಳ ಅಂತೇಳಿ ಗುರುತಿಸಬೇಕಾದ್ರೆ ಹಲವಾರು ಮಾನದಂಡಗಳು, ಈ ಹಿಂದೆ ಹೇಳಿದಾಗೆ 10 ಮಾನದಂಡಗಳಿದ್ದಾವಲ್ಲ. ಸೊ ಆ 10 ಮಾನದಂಡಗಳ ಯಾವ ವಿಶೇಷತೆಯನ್ನು ಒಳಗೊಂಡಂಥ ಸ್ಥಳಗಳನ್ನು ಏನು ಮಾಡಲಾಗಿದೆ ಅಂದರೆ ವಿಶ್ವ ಪಾರಂಪರಿಕ ಸ್ಥಳವನ್ನಾಗಿ ಗುರುತಿಸಲಾಗಿದೆ. ಸೊ ನಮ್ಮ ಭಾರತ ದೇಶ ಮೊದಲೇ ಹೇಳಿದಾಗೆ ಒಂದು ಸಾಂಸ್ಕೃತಿಕವಾಗಿ ಬೆಳೆದಂಥ ಒಂದು ಸಾಂಸ್ಕೃತಿಕದಲ್ಲಿ ಶ್ರೀಮಂತವಾದಂಥ ರಾಷ್ಟ್ರ. ಸೊ ಹಾಗಾಗಿ ನಮ್ಮ ಭಾರತ ದೇಶದಲ್ಲಿ ಇನ್ನೂ ಸಾಕಷ್ಟು ಏನಿದ್ದಾವೆ ಅಂತಂದರೆ ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಹೋಗುವಂಥ ಅಥವಾ ಸೇರಿಸುವಂಥ ಸ್ಥಳಗಳು ಇನ್ನೂ ಇದ್ದಾವೆ. ಸೊ ಪ್ರಸ್ತುತದಲ್ಲಿ ಭಾರತ ಏನು ಮಾಡಿದೆ ಅಂತಂದರೆ ಒಟ್ಟು 45 ಸ್ಥಳಗಳನ್ನು ಏನು ಮಾಡಿದೆ ಅಂತಂದರೆ ವಿಶ್ವ ಪಾರಂಪರಿಕ ಸ್ಥಳವನ್ನಾಗಿ ಗುರುತಿಸಲಾಗಕ್ಕೆ ಯುನೆಸ್ಕೋಗೆ ಏನು ಮಾಡಿದೆ, ಒಂದು ಲಿಸ್ಟನ್ನು ಕಳಿಸಿದೆ. ಸೊ ಇನ್ನೂ 45 ಸ್ಥಳಗಳನ್ನು ಕಳಿಸಿದೆ.
ಓಕೆ. ಇನ್ನು ಯುನೆಸ್ಕೋನ ಮಾನದಂಡಗಳಲ್ಲಿ ನೈಸರ್ಗಿಕವಾಗಿ ಅತಿ ಮೌಲ್ಯಯುತವಾದಂಥ ಸ್ಥಳಗಳನ್ನು ಕೂಡ ಏನು ಮಾಡಲಾಗಿದೆ, ಯುನೆಸ್ಕೋ ವಿಶ್ವ ಪಾರಂಪರಿಕ ಸ್ಥಳವನ್ನಾಗಿ ಗುರುತಿಸಲಾಗಿದೆ. ಸೊ ಹಾಗಾಗಿ ನೈಸರ್ಗಿಕವಾಗಿ ಅಂದರೆ ಪರಿಸರದಲ್ಲಿ ಅತಿ ಹೆಚ್ಚು ಮೌಲ್ಯಯುತವಾದಂಥ ಸ್ಥಳಗಳು ಅಂತ ಅದರ ಅರ್ಥ. ಸೊ ಹಾಗಾಗಿ ಪರಿಸರದ ಅತಿ ಹೆಚ್ಚು ಮೌಲ್ಯಯುತವಾದಂಥ ಸ್ಥಳ ಭಾರತದಲ್ಲಿ ಯಾವುದಿದೆ ಅಂತಂದರೆ, ಸೊ ಈ ಘಟ್ಟ ಪ್ರದೇಶಗಳು, ಅವುಗಳಲ್ಲಿ ಪಶ್ಚಿಮ ಘಟ್ಟ. ಪಶ್ಚಿಮ ಘಟ್ಟಗಳನ್ನು ಏನು ಮಾಡಲಾಗಿದೆ ಅಂತಂದರೆ, ಪಶ್ಚಿಮ ಘಟ್ಟಗಳನ್ನು ಏನು ಮಾಡಲಾಗಿದೆ ಅಂದರೆ ಯುನೆಸ್ಕೋನ ವಿಶ್ವ ಪಾರಂಪರಿಕ ಸ್ಥಳವನ್ನಾಗಿ ಕೂಡ ಗುರುತಿಸಲಾಗಿದೆ. ಓಕೆ. ಈಗ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಏನಾಗಿದೆ, ತುಂಬ ಇದ್ರ ಮೇಲೆ ತುಂಬ ಸಾರಿ ಕ್ವಶನ್ ಆಗಿದೆ ಕೂಡ, ಕಂಪಲ್ಸರಿ ಕ್ವಶನ್ ಕೂಡ ಆಗಿದೆ. ಸೊ IR ಅಂದರೆ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಕೂಡ ಕ್ವಶನ್ ತೆಗಿತಾರೆ, ಕರೆಂಟ್ ಅಫೇರ್ಸಲ್ಲಿ ಕೂಡ ಇದ್ರ ಮೇಲೆ ಕ್ವಶನ್ ತೆಗಿತಾರೆ. ಸೊ ಹಾಗಾಗಿ ಯುನೆಸ್ಕೋ ಯಾವುದೇ ಎಕ್ಸಾಮ್ನಲ್ಲಿ ಕೂಡ ಆದರೂ ಕೂಡ ಒಂದು ಪ್ರಮುಖವಾದಂಥ ಟಾಪಿಕ್ ಆಗಿದೆ. ಓಕೆ. ಇನ್ನು ಬರುವಂಥ ವಿಡಿಯೋಲಿ ಮತ್ತೆ ಯಾವುದಾದ್ರೂ ಒಂದು ಪ್ರಮುಖವಾದಂಥ ಟಾಪಿಕನ್ನು ತಗೊಂಡು ಮತ್ತೆ ಭೇಟಿಯಾಗೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ಹೆಸರು ಕಾಂಪಿಟೇಟಿವ್ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಅಂತ ಟೈಪ್ ಮಾಡಿದರೆ ಯೂಟ್ಯೂಬಲ್ಲಿ ನಾನು ಮಾಡಿದಂಥ ಎಲ್ಲ ವಿಡಿಯೋಗಳು ಸೊ ನಿಮಗೆ ಒಂದೇ ಕಡೆ ಅವೈಲೇಬಲ್ ಆಗ್ತವೆ. ನಿಮಗೆ ಬೇಕಾದಂಥ ಟಾಪಿಕ್ಗಳು ಕೂಡ ಅಲ್ಲಿ ಅವೈಲೇಬಲ್ ಆಗ್ತವೆ. ಸೊ ಮತ್ತೆ ಮುಂದೆ ಬರುವಂಥ ವಿಡಿಯೋಲಿ ಮತ್ತೆ ಯಾವುದಾದ್ರೂ ಒಂದು ಒಳ್ಳೆಯ ಟಾಪಿಕನ್ನು ತೊಗೊಂಡು ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.